ಸುಂದರವಾದಂಥ ಸಮಯ, ಖರ್ಜೂರುಗರಿಗಳ ಭಾನುವಾರ ಅಥವಾ ಖರ್ಜೂರುಗರಿಗಳ ಭಾನುವಾರ ಅಥವಾ ಪ್ಯಾಷನ್ ವೀಕ್, ವಿಜಯೋತ್ಸವದೊಡನೆ ಯೆರೂಸಲೇಮದ ಪ್ರವೇಶ, ಇವುಗಳನ್ನೆಲ್ಲ ಯೋಚನೆ ಮಾಡ್ತಿರುವಾಗ ನಿಮ್ಮ ಹೃದಯದಲ್ಲಿ ಕಂಡುಬರುವಂಥ ಸಂಗತಿಗಳು ಏನು ನೀವು ಆಲೋಚನೆ ಮಾಡ್ತೀರಿ? ಖರ್ಜೂರುಗರಿಗಳ ಭಾನುವಾರ, ವಿಜಯೋತ್ಸವದೊಡನೆ ಯೆರೂಸಲೇಮದ ಪ್ರವೇಶ, ಪ್ಯಾಷನ್ ವೀಕ್, ಹೀಗೆ ನೀವು ಯೋಚನೆ ಮಾಡ್ತಿರುವಾಗ ಅನೇಕ ಸಂಗತಿಗಳು ನಿಮ್ಮ ತಲೆಯಲ್ಲಿ ಓಡ್ತವೆ. ಸೊ ಖರ್ಜೂರುಗರಿಗಳ ಉಪಾಧಿಯಲ್ಲಿ ಅದೊಂದು ಸೂಚನೆ. ಓಕೆ, ದೆನ್ ಅನೇಕ ಸಂಗತಿಗಳನ್ನು ನಾವು ವಾಕ್ಯ ಭಾಗದಲ್ಲಿ ನೋಡೋಣ. ಆದರೆ ಮೊದಲನೇದಾಗಿ ಇಂದು ಖರ್ಜೂರುಗರಿಗಳ ಹಬ್ಬದ ಎಲ್ರಿಗೂ ಶುಭಾಶಯಗಳನ್ನು ನಿಮಗೆ ತಿಳಿಸುವಂಥವನಾಗಿದ್ದೇನೆ. ದೇವರಿಗೆ ಸಂತೋಷ ತರುವಂಥ ಯಾವುದೇ ಕೆಲಸವನ್ನು ನಾವು ಮಾಡಿದರೂ ಅದು ದೇವರಿಗೆ ಸಲ್ಲುವಂಥ ಆರಾಧನೆಯಾಗಿದೆ. ದೇವರಿಗೆ ಸಂತೋಷ ತರುವಂಥ ಅಂದರೆ ಆತನನ್ನು ಮೆಚ್ಚಿಸುವಂಥ ಯಾವುದೇ ಕೆಲಸವನ್ನು ನಾವು ಮಾಡಿದರೂ ಅದು ದೇವರಿಗೆ ಸಲ್ಲಿಸುವ ಆರಾಧನೆಯಾಗಿದೆ. ಆಮೇಲೆ ಥ್ಯಾಂಕ್ ಯು. ನಾವು ದೇವರಿಗೆ ಭಾಳ ಹತ್ತಿರವಾದರೆ ನಮ್ಮನ್ನು ಉತ್ತೇಜಿಸಬೇಕಾದದ್ದು ಕಡಿಮೆ. ಅರ್ಥ ಆಗಲಿಲ್ಲ? ಓಕೆ, ನಾವು ದೇವರಿಗೆ ಬಹಳ ಹತ್ತಿರವಾದರೆ ನಮ್ಮನ್ನು ಉತ್ತೇಜಿಸಬೇಕಾದದ್ದು ಕಡಿಮೆ. ಅಂದರೆ ದೇವರ ಒಂದು ಸಂಬಂಧದಲ್ಲಿ, ದೇವರ ಒಂದು ಸಂಪರ್ಕದಲ್ಲಿ, ಅನ್ಯೋನ್ಯತೆ, ಪ್ರಾರ್ಥನೆ, ವಿಶ್ವಾಸದಲ್ಲಿ ಯಾವಾಗಲೂ ನಾವು ತೊಡಗಿರುವುದಾಗಿದ್ದರೆ ನಮಗೆ ಉತ್ತೇಜನ ಮಾಡಬೇಕಂತ ನಾವು ಬಯಸೋದಿಲ್ಲ. ನಾವೇ ಹೃತ್ಪೂರ್ವಕವಾಗಿ ಪೂರ್ಣ ಹೃದಯದಿಂದ ದೇವರನ್ನು ಆರಾಧನೆ ಮಾಡ್ತೇವೆ. ಕಲ್ಲುಗಳು ಕೂಗುವವು, ಆದರೆ ಈಗ ಮನುಷ್ಯರಿಗೆ ಅವಕಾಶ ದೇವರನ್ನು ಘನಪಡಿಸಲಿಕ್ಕೆ. ಕಲ್ಲುಗಳು ಕೂಗು, ಅದಕ್ಕೆ ಬಂದು ಹೇಳ್ತಾರೆ ಇವರು ಸುಮ್ಮನೆ ಇರುವಂತೆ ಹೇಳು ಅಂತ. ಆಗ ಯೇಸು ಸ್ವಾಮಿಯವರು ಒಂದು ಮಾತನ್ನು ಹೇಳಿದರು, ಇವುಗಳು ಸುಮ್ಮನೆ ಇವರು ಜನರು ಸುಮ್ಮನೆ ಆದರೆ ಕಲ್ಲುಗಳೇನಾಗ್ತದೆ? ಕೂಗ್ತದೆ. ಹಾಗಾದ್ರೆ ಯೇಸು ಸ್ವಾಮಿ ನೀವು ಕೂಗಬೇಡ ಅಂತ ಸ್ಟಾಪ್ ಮಾಡಲಿಲ್ಲ. ಅಲ್ಲೇನು ಮಾಡಿದ್ದಾರೆ ಅಂದರೆ ಕೂಗ್ಲಿ, ತೊಂದರೆ ಇಲ್ಲ. ಹಾಗಾದರೆ ಇದಕ್ಕೆ ತಿಳಿದುಕೊಳ್ಳುವಂಥ ಸಂಗತಿ ಏನಂದರೆ, ಈಗ ಪ್ರಸ್ತುತ ಸಮಯದಲ್ಲಿ ನಾನು ನನ್ನ ದೇವರನ್ನು ಘನಪಡಿಸದೇ ಇದ್ದರೆ, ಆರಾಧಿಸುತ್ತಿದ್ದರೆ ನಾವು ಸಲ್ಲತಕ್ಕಂಥ ದೇವರಿಗೆ ಮಹಿಮೆಯನ್ನು ಸಲ್ಲಿಸಲಿಕ್ಕೆ ಆಗುವುದಿಲ್ಲ. ಈಗ ಮಾನವರಾದ ನಾವು ದೇವರಿಗೆ ಸ್ತೋತ್ರವನ್ನು, ಘನವನ್ನು ಸಲ್ಲಿಸುವಂಥ ಒಂದು ಸಮಯದಲ್ಲಿ ಇರುವಂಥವರಾಗಿದೆ. ಆದುದರಿಂದ ಕಲ್ಲುಗಳು ಕೂಗುವು ನಿಜ, ಆದರೆ ಈ ಸಮಯದಲ್ಲಿ ಮಾನವ ಕೋಟಿಗೆ ದೇವರು ಅನುಕೂಲ ಕೊಟ್ಟಿರುವಂಥ ಒಂದು ವಿಶೇಷವಾದಂಥ ಸಮಯ ಏನಂದರೆ ಆತನನ್ನು ಸ್ತುತಿಸುವುದಕ್ಕಾಗಿ, ಆತನನ್ನು ಘನಪಡಿಸುವುದು. ಯಾವುದೇ ರೀತಿಯಾಗಿಯೂ ನೀನು ಪೂರ್ಣ ಹೃದಯದಿಂದ, ಯಥಾರ್ಥವಾದಂಥ ಶುದ್ಧ ಹೃದಯದಿಂದ ದೇವರನ್ನು ಘನಪಡಿಸಿದರೆ ಆ ಘನತೆಯನ್ನು ದೇವರು ಹೊಂದುವ ತಾನಾಗಿದ್ದಾನೆ. ನಾವು ಮನುಷ್ಯರನ್ನು ಮೆಚ್ಚಿಸದೆ ದೇವರನ್ನೇ ಸಂತೋಷಪಡಿಸ್ತೇವೆ ಅನ್ನುವಂಥ ಯಾವುದೇ ಕಾರ್ಯಗಳನ್ನು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಮಾಡಿದರೂ ಸಹಿತವಾಗಿ ಸಲ್ಲತಕ್ಕ ಗೌರವವು ದೇವರಿಗೆ ಸಲ್ತದೆ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ಹೀಗೆ ದೇಹ, ಆತ್ಮ ಮತ್ತು ಪ್ರಾಣ ಪರಿಶುದ್ಧವಾದ ನಾಮವನ್ನು ಸ್ತುತಿಸಲು ಸಾಮಾನ್ಯವಾಗಿ ಜನರು ಮರೆತು ಹೋಗ್ತಾರೆ. ಕೆಲವರು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ, ಕೆಲವರು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ನಾವು ನಮ್ಮ ದೇವರಾದ ಯೆಹೋವನ ನಾಮವನ್ನು, ಪರಿಶುದ್ಧ ನಾಮವನ್ನು ಆತ್ಮ, ಪ್ರಾಣ, ದೇಹಗಳನ್ನು ಸೇರಿಸಿ ಆತನ ಪವಿತ್ರ ನಾಮವನ್ನು ಕೀರ್ತಿಸುವವರಾಗಿರುವುದಾಗಿದ್ರೆ ನಿಶ್ಚಯವಾಗಿ ನಮ್ಮ ಆರಾಧನೆಯು ಆತನಿಗೆ ಸೇರ್ತದೆ. ಅದು ಗಂಭೀರವಾದದ್ದ ಆರಾಧನೆ, ಶ್ರದ್ಧೆಯಿಂದ ಕೂಡಿದಂಥ ಆರಾಧನೆ, ಭಕ್ತಿಯಿಂದ ಕೂಡಿದಂಥ ಆರಾಧನೆಯಾಗಿ ದೇವರು ಅದನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೂಸಲೇಮಿನ ಸ್ತ್ರೀಯರು ಹಾದಿ ಬೀದಿಗಳಲ್ಲಿ ಹೋಗುವಾಗ ಅವರೆಲ್ಲರೂ ಸೇರಿ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ದೇವರಿಗೆ ಮಂಗಳ, ಆತನಿಗೆ ಮಹಿಮೆ, ಆತನಿಗೆ ಘನತೆ, ಆತನಿಗೆ ಸ್ತೋತ್ರ ಎಂಬುದಾಗಿ ಆರ್ಭಟಿಸಿದರು ಎಂಬುದಾಗಿ ನಾವು ನೋಡುವಂಥವರಾಗಿದೆ. ಜಯದ ಮೆರವಣಿಗೆ ಇದು ಏನನ್ನು ಸೂಚಿಸ್ತದೆ ಎಂಬುದಾಗಿ ನೋಡಿದರೆ 3 ವ್ಯಕ್ತಿಗಳ ಸೋಲುಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೆಯ ಸೋಲು ದೈಹಿಕವಾದಂಥ ಸೋಲು.
ಎರಡನೇದಾಗಿ ಸೋಲನ್ನು ನಾವು ನೋಡೋದಾಗಿದ್ರೆ ಪ್ರಪಂಚದ ಸೋಲು. ಮೂರನೆಯ ಸಂಗತಿಯನ್ನು ನೋಡೋದಾಗಿದ್ರೆ ಸೈತಾನ, ಡೆವಿಲ್, ಆತನ ಸೋಲು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೇಸು ಸ್ವಾಮಿ ವಿಜಯೋತ್ಸವದೊಡನೆ ಆತನು ಯೆರೂಸಲೇಮವನ್ನು ಪ್ರವೇಶಿಸಿದ. ಸಾಮಾನ್ಯವಾಗಿ ನಾವೇನಾದರೂ ಆಪರೇಷನ್ಗೆ ಹೋಗ್ಬೇಕಾದ್ರೆ ಅಥವಾ ಏನೋ ಕಠಿಣವಾದಂಥ ಸಂದರ್ಭಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮುಖ ಬಾಡಿ ಹೋಗ್ತದೆ. ಓಕೆ, ಕರೆಕ್ಟ್ ಅಲ್ಲ? ನಾವು ಯೋಚನೆ ಮಾಡ್ತೇವೆ, ಅಯ್ಯೋ ಏನಾಗ್ತದೋ ಆಗ್ತದೋ ಅಂತ. ಆದರೆ ಯೇಸು ಸ್ವಾಮಿಯವರು ಯೆರೂಸಲೇಮವನ್ನು ಪ್ರವೇಶ ಮಾಡ್ತಿರುವಾಗ ಆತನು ವಿಜಯೋತ್ಸವದೊಡನೆ ಹರ್ಷ ಧ್ವನಿಯಿಂದ ಎಲ್ಲರೊಂದಿಗೆ ಆತನು ಮುಂದೆ ಹೋಗುವ ಆತನಾಗಿದ್ದಾನೆ. ಯಾವುದೆಂದರೆ ಆತನು ಸೈತಾನನನ್ನು ಸೋಲಿಸುವುದಕ್ಕಾಗಿ, ಆತನ ಪಾಪದ ಕಾರ್ಯಗಳನ್ನು, ಆತನ ಕೆಡುಕನ ಎಲ್ಲ ಯೋಚನೆಗಳನ್ನು ಜಯಿಸುವುದಕ್ಕಾಗಿ ಯೇಸು ಸ್ವಾಮಿಯವರು ಯೆರೂಸಲೇಮವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಆತನ ತನ್ನನ್ನು ಜಜ್ಜಿಕೊಳ್ಳುವುದರ ಮೂಲಕವಾಗಿ ಅಥವಾ ಆತನನ್ನು ಜಜ್ಜುವುದರ ಮೂಲಕವಾಗಿ ದೈಹಿಕವಾಗಿರುವಂಥ ಎಲ್ಲ ಆಶೀರ್ವಾದಗಳು ತನ್ನ ಸಭೆಗೆ ಆಗ್ಬೇಕೆಂಬುದಾಗಿ ಯೋಚಿಸುವಂಥವರಾಗಿದ್ದಾರೆ. ಯೇಸು ಸ್ವಾಮಿ ಪ್ರಪಂಚದ ಲೋಕದ ಎಲ್ಲ ಸಂಗತಿಗಳನ್ನು ಜಯಿಸುವುದಕ್ಕಾಗಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾಗಿ ಎಲ್ಲ ಕಾರ್ಯಗಳಲ್ಲಿ ಪರಿಶುದ್ಧನು, ನೀತಿವಂತನು, ನಿರ್ದೋಷಿಯಾಗಿ ಕಾಣಲ್ಪಟ್ಟ. ಯಾಕಂದ್ರೆ ಸಭೆಯು ಸಹಿತ ಆ ರೀತಿಯಾಗಿ ಕಾಣಲ್ಪಡಬೇಕೆಂಬುದಾಗಿ. ಇವತ್ತು ಯೇಸು ಜಯೋತ್ಸವದೊಡನೆ ಆತನು ಯೆರೂಸಲೇಮನ್ನು ಪ್ರವೇಶ ಮಾಡ್ತಾನೆ ಅಂತಂದ್ರೆ ನಾವು ಆ ಜಯದಲ್ಲಿ ಪಾಲು ತೆಗೆದುಕೊಳ್ಳಲೇಬೇಕು. ಆಗ ಸೌಮ್ಯ ಹೇಳುತ್ತಿದ್ದರು, ಜಯ ಕೊಟ್ಟ ದೇವರು. ಇದರಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಕೊಟ್ಟಿರುವಂತ ಆ ಜಯವನ್ನ ನಾವು ಸ್ವೀಕಾರ ಮಾಡಿಕೊಳ್ಳದೆ ಹೋದರೆ ಜಯ ನಮ್ಮದು ಆಗುವುದೇ ಇಲ್ಲ. ಇನ್ನು ಹೇಳ್ತಾನೆ ಇರ್ತೇವೆ, ಜಯ ಕೊಡುವ ದೇವರು ಎಂಬುದಾಗಿ ಹಾಡ್ತೇವೆ, ಜಯ ಕೊಟ್ಟನು ಎಂಬುದಾಗಿ ಹಾಡೋದಿಲ್ಲ. ಯಾಕಂದ್ರೆ ಇನ್ನು ನಾವು ಪರಿಪೂರ್ಣವಾಗಿ ಪಾಪದ ಬಂಧನಗಳಿಂದಲೂ, ಪ್ರಪಂಚದ ಲೋಕದ ಆಶೆಗಳಿಂದಲೂ, ಶರೀರದ ಆಶೆಗಳಿಂದಲೂ ಪರಿಪೂರ್ಣವಾಗಿ ನಾವು ಹೊರಗಡೆ ಬಂದಿಲ್ಲ. ಆದುದರಿಂದ ನಾವು ಇನ್ನೂ ಅದರಲ್ಲಿಯೇ ತೊಳಲಿ ಬಳಲಿ ಹೋಗ್ತಾ ಇರುವುದರಿಂದ ಸೈತಾನನಿಗೆ ನಾವು ಜಯ ಅಂತ ಹೇಳ್ತೇವೆ, ದೇವರಿಗೆ ಅನೇಕ ಕಡೆಗಳ ಸಮಯದಲ್ಲಿ ಸೋಲಾಗಿ ಕಾಣಲ್ಪಡ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಶಿಲುಬೆ ಇಲ್ಲದೆ ಇಷ್ಟರಿಲ್ಲ. ಅಂದ್ರೆ ವಿತೌಟ್ ಪೇನ್ ವಿತೌಟ್ ಗ್ರೈನ್, ಅಥವಾ ನೋವು ಇಲ್ಲದೆ ಮಹಿಮೆ ಇಲ್ಲ, ಅಥವಾ ಮುಳ್ಳಿನ ಕಿರೀಟ ಇಲ್ಲದೆ ಮಹಿಮೆಯ ಕಿರೀಟ ಇಲ್ಲ. ನಾವು ನೋಡುವಂತವ್ರ ಬಲಿದಾನದ ಮೂಲಕವೇ ಜಯವನ್ನು ದೇವರು ಕೊಡುತ್ತಾನೆ. ಇದನ್ನು ಸುಂದರವಾಗಿ ನಮ್ಮ ಸುಧಾಕರಣ ಪುಸ್ತಕ ಬರೆದಿದ್ದಾರೆ, ಬಲಿದಾನದ ಮೂಲಕ ಎಂಬುದಾಗಿ. ಬಲಿದಾನದ ಮೂಲಕವೇ ಜಯವನ್ನು ಕೊಡುವ ಆತನಾಗಿದ್ದಾನೆ. ಸೊ ಹಾಗಾದ್ರೆ ಇಲ್ಲಿ ನಾವು ನೋಡಬೇಕಾಗಿರುವಂತ ಸಂಗತಿ ಏನು? ಜಯವನ್ನು ನಮ್ಮದಾಗಿ ನಾವು ಸ್ವೀಕಾರ ಮಾಡಬೇಕು ಮತ್ತು ಯೇಸುವನ್ನು ನಾವು ಕ್ಯಾರಿ ಮಾಡಬೇಕು. ಇಲ್ಲಿ ಡಾಂಕಿ, ಕತ್ತೆ ಯೇಸುವನ್ನು ಕ್ಯಾರಿ ಮಾಡ್ತು. ಇವತ್ತು ಸಭೆಯಾದ ನಾವು ಸಹಿತ ಯೇಸುವನ್ನು ಕ್ಯಾರಿ ಮಾಡಬೇಕಾಗಿದೆ. ಯೇಸುವಿಗೆ ಬೇಕಾಗಿದೆ ಎಂಬುದಾಗಿ ಹೇಳ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಹಾಗಾದರೆ ಇವತ್ತು ಯೇಸುವಿಗೆ ಸಭೆಯು ಬೇಕಾಗಿದೆ, ಯೇಸುವಿಗೆ ಸಭೆಯ ಜನರು ಬೇಕಾಗಿದ್ದಾರೆ, ಯೇಸುವಿಗೆ ನಾನು ಬೇಕಾಗಿದ್ದೇನೆ. ಹಾಗಾದ್ರೆ ಯೇಸು ನಮಗೂ ಬೇಕಾಗಿದ್ದಾನೆ. ನಾನು ಯೇಸುವಿಗೆ ಬೇಕಾಗಿರೋದಾದರೆ ಯೇಸುಗೂ ನಾವು ಬೇಕಾದವರೇ ಆಗಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಅಲ್ಲೆಲೂಯ್ಯ. ಆತನು ನಮಗೆ ಅವಶ್ಯವಾಗಿದ್ದಾನೆ ಮತ್ತು ನಾವುಗಳು ಆತನಿಗೆ ಬೇಕಾಗಿದ್ದೇವೆ. ಎಲ್ಲರೂ ಹೇಳೋಣ, ನಾನು ಯೇಸುವಿಗೆ ಬೇಕಾಗಿದ್ದೇನೆ, ನಾನು ಯೇಸುವಿಗೆ ಬೇಕಾಗಿದ್ದೇನೆ. ಇಲ್ಲಿ ಕತ್ತೆ ಕಟ್ಟಲ್ಪಟ್ಟಿದೆ. ಅದು ಕಟ್ಟಲ್ಪಡುವಂತ ಒಂದು ಸಂಗತಿ ಏನಂತ ನೋಡೋದಾಗಿದ್ರೆ ಅದರೊಳಗೆ ಅನೇಕ ಕೀಳರಿಮೆಗಳು ಇರಬಹುದು. ಅಥವಾ ನನಗೆ ಹಾಡಲಿಕ್ಕೆ ಬರೋದಿಲ್ಲ, ನನಗೆ ಬಾರಿಸ್ಲಿಕ್ಕೆ ಬರೋದಿಲ್ಲ, ಅಥವಾ ನನಗೆ ಓದಲಿಕ್ಕೆ ಬರೋದಿಲ್ಲ, ಎಲ್ಲರೂ ಮುಂದೆ ಮುಂದೆ ಹೋಗೋದು, ನೋ 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 ನಾನು ಹಿಂದೆ, ನನಗೇನು ಗೊತ್ತಿಲ್ಲ. ನೋ, ಇಲ್ಲಿ ಕಟ್ಟಲ್ಪಟ್ಟಿರುವಂತಹ ಅನೇಕ ಸಂಗತಿಗಳು ಇರಲ್ಪಟ್ಟಿದೆ. ಒಂದು ವೇಳೆ ದೊಡ್ಡ
ದೊಡ್ಡ ಹಗ್ಗದಿಂದ ಕಟ್ಟಲ್ಪಟ್ಟಿರ್ಲಿಕ್ಕಿಲ್ಲ, ಆದರೆ ಚಿಕ್ಕ ದಾರದಿಂದ ಅನೇಕ ಸಂಬಂಧಗಳು, ಕೆಡುಕನ ಸಂಬಂಧಗಳು, ದುಷ್ಟ ಯೋಚನೆಗಳಿಂದ ನಾವು ಕಟ್ಟಲ್ಪಟ್ಟಿದ್ದೇವೆ. ಆ ಕಟ್ಟಲ್ಪಡುವಿಕೆ ನಮ್ಮನ್ನ ಯೇಸುವಿನ ಬಳಿಗೆ ಹೋಗಿ ಆತನನ್ನ ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದುದರಿಂದ ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಾನು ಯೋಗ್ಯನಲ್ಲ, ಅಥವಾ ನಾನು ಅವರಂತೆ ಅಲ್ಲ, ಅವರಂತೆ ಡ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಾಗೆ ನಾನು ಕಾರ್ಗಳನ್ನು ತರ್ಲಿಕ್ಕೆ ಆಗೋದಿಲ್ಲ, ಅವರೊಳಗೆ ಹಾಗೆ ನಾನು ವೆಹಿಕಲ್ಸ್ಗಳ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾದಂಥ ಅನೇಕ ಯೋಚನೆಗಳು ಅಥವಾ ಡ್ರಗ್ಸ್ಗಳಿಂದ, ಪಾಪದ ಕೃತ್ಯಗಳಿಂದ, ಸೈತಾನನ ಅಧಿಕಾರದಿಂದ, ಸೈತಾನನ ಬಲದಿಂದ ಅನೇಕ ಸಂಗತಿಗಳು ನಮ್ಮನ್ನ ಕಟ್ಟಿ ಹಾಕಲ್ಪಟ್ಟಿರಬಹುದು. ಅಥವಾ ಕೆಟ್ಟದಾದಂಥ ಸಂಬಂಧಗಳು ನಮ್ಮನ್ನು ಕಟ್ಟಿ ಹಾಕಿ ಬಿಟ್ಟಿರ್ಬೋದು. ಆದರೆ ಇವತ್ತು ಯೇಸು ಸ್ವಾಮಿಯವರಿಗೆ ನಾವು ಬೇಕಾಗಿದ್ದೇವೆ. ಯೇಸು ಸ್ವಾಮಿಯವರಿಗೆ ನಾವು ಬೇಕಾಗಿದ್ದೇವೆ. ಆದುದರಿಂದ ಕಟ್ಟಲ್ಪಟ್ಟಿರುವಂಥ ಎಲ್ಲ ಸಂಗತಿಗಳಿಂದ ನೀವು ಭೂಲೋಕದಲ್ಲಿ ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು. ನೀವು ಭೂಲೋಕದಲ್ಲಿ ಏನು ಕಟ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುವುದು. ಆದುದರಿಂದ ಕರ್ತನಲ್ಲಿ ಪ್ರಿಯ ದೇವ ಜನರೇ, ನನ್ನ ಮೆಸೇಜ್ ಟೈಟಲ್ ಏನಂದ್ರೆ ಯಂಗ್ ಡಾಂಕಿ. ಯಂಗ್ ಡಾಂಕಿ. ಓಕೆ, ಯಂಗ್ ಡಾಂಕಿ. ಆಶ್ಚರ್ಯ ಅನ್ನಿಸ್ತದಲ್ಲ? ಪ್ರಾಯದ ಕತ್ತೆ. ಓಕೆ, ಈ ಕತ್ತೆಗೆ ಬಂದು ಅವ್ರ ತಾಯಿ ಹೇಳ್ತಾ ಇದ್ಲೇನೋ ಗೊತ್ತಿಲ್ಲ, ನೋಡಪ್ಪ ನಿಂದಿಷ್ಟೇ, ನೀನು ಯಾವಾಗಲೂ ಕಟ್ಟಲ್ಪಡುತ್ತೀಯ, ನಿನ್ನ ಮೇಲೆ ವೇಟ್ ಹಾಕ್ತಾರೆ, ನೀನು ಹೀಗೆ ಯಜಮಾನನು ಹೇಗೆ ಹೇಳ್ತಾನೋ ಹಾಗೆ ನಡಿಬೇಕು, ಇದೇ ಮಾರ್ಗದಲ್ಲಿ ಹೋಗಬೇಕು, ಯಾರಿಗೂ ಯಾವ ಸಂದರ್ಭದಲ್ಲಿ ಕಾಲೆತ್ತಿ ಒದಿಬಾರ್ದು, ಹೊಯ್ಕ 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 ಅಂತ ನೀನು ಕೂಗಬಾರ್ದು, ನಿಂದಿಷ್ಟೇ ಅಪ್ಪ, ನೀನು ಹಿಂಗೆ ಹೋಗ್ಬೇಕು, ಹಿಂಗೆ ಬರಬೇಕು, ಅಷ್ಟೇ ಹೇಳಿಕೊಡ್ತಾ ಇರ್ಬೋದು. ಆದರೆ ಈ ಯಂಗ್ ಡಾಂಕಿಗೆ ಒಂದು ಹೊಸ ಹುಮ್ಮಸ್ಸ ಇದೆ. ಎಸ್ ಮಮ್ಮಿ, ಎಸ್ ಪಪ್ಪ, ಎಸ್ ಮಮ್ಮಿ, ಎಸ್ ಪಪ್ಪ ಎಲ್ಲ ಹೇಳ್ತಾ ಇತ್ತು, ಕೇಳ್ತಾ ಇದ್ರು. ಆದಾಗ್ಯೂ ಸಹಿತವಾಗಿ ಈ ಒಂದು ಡಾಂಕಿಗೆ ಒಳಗಡೆ ಒಂದು ಹೊಸ ಹುಮ್ಮಸ್ಸ ಇದೆ. ಹೊಸ ಹುಮ್ಮಸ್ಸ ಏನಂದ್ರೆ, ನನ್ನ ಒಂದು ಸಮಯ ಬರ್ತದೆ, ನನ್ನ ಒಂದು ಸೀಸನ್ಸ್ಗಳು ಬದಲಾವಣೆ ಆಗ್ತದೆ, ನಾನು ಸರಿಯಾದಂಥ ವ್ಯಕ್ತಿಯನ್ನು ನಾನು ಎದುರು ನೋಡ್ತೇನೆ, ಬೇರೆಯಾದ ರೀತಿಯಲ್ಲಿ ನಾನು ಯೋಚನೆಯನ್ನ ಮಾಡ್ತೇನೆ, ನನ್ನ ಜೀವನಕ್ಕೆ ಒಂದು ತಿರುವು ಬಂದೇ ಬರ್ತದೆ. ಹೊಸ ಯಂಗ್ ಡಾಂಕಿ ಯೋಚನೆ ಮಾಡ್ತಾ ಇದೆ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಯಂಗ್ ಡಾಂಕಿ ಯೋಚನೆ ಮಾಡ್ತಾ ಇರೋದೇನು, ನಾನು ಇದ್ದ ಹಾಗೆ ಇರೋದಿಲ್ಲ. ಓಕೆ, ನಾನು ನೀನು ಹೇಳೋದೆಲ್ಲ ಕೇಳ್ತೇನೆ ನಿಜ, ಆದರೆ ಅದಕ್ಕೆಲ್ಲ ವಿಧೇಯನಾಗ್ತಾನೆ. ನನ್ನ ಸಮಯ ಒಂದು ದಿವಸ ಬರ್ಲಿಕ್ಕಿದೆ. ಹಲ್ಲೆಲೂಯ್ಯ. ಇಡೀ ಯೆರೂಸಲೇಮಿನ ಜನರು, ಇಡೀ ಬೆಂಗಳೂರಿನ ಜನರು, ಇಡೀ ದಿವ್ಯ ದರ್ಶನದ ಸಭೆಯು, ಇಡೀ ಭಾರತ ದೇಶವು, ಇಡೀ ಜಗತ್ತು ಜಯ 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 ಎಂದು ಹೇಳುವ ದಿನ ಬಂದೇ ಬರ್ತದೆ. ಹಲ್ಲೆಲೂಯ್ಯ. ಈ ಒಂದು ಡಾಂಕಿ ಚೇಂಜ್ ಸೀಸನ್ನಿಗೆ ಯೋಚನೆ ಮಾಡ್ತಾ ಇತ್ತು, ಬೇರೆ ರೀತಿಯ ಜೀವನಕ್ಕೆ ಎದುರು ನೋಡ್ತಾ ಇತ್ತು. ಹಲ್ಲೆಲೂಯ್ಯ. ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ದಿನವೆಲ್ಲ ಭಯಭಕ್ತಿಯುಳ್ಳವನಾಗಿರು, ಒಂದು ಕಾಲ ಉಂಟು ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗುವುದೇ ಇಲ್ಲ. ಹಲ್ಲೆಲೂಯ್ಯ, 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 ಹಲ್ಲೆಲೂಯ್ಯ. ಈ ಖರ್ಜೂರು ಗರಿಗಳನ್ನು ಇಲ್ಲಿ ಕಟ್ಟಲ್ಪಟ್ಟಿದೆ. ಓಕೆ, ಖರ್ಜೂರು ಗರಿಗಳನ್ನು ಯಾಕೆ ಉಪಯೋಗ ಮಾಡಿಕೊಳ್ತಾ ಇದ್ರು? ಪ್ರಸಿದ್ಧ ಆಡಳಿತಗಾರರು ಇಲ್ಲವೇ ಪ್ರಸಿದ್ಧ ವ್ಯಕ್ತಿಗಳು ಬೇಟೆ ಕೊಟ್ಟಾಗ ಅವರನ್ನು ಖರ್ಜೂರುಗಳಿಂದ ಬರಮಾಡಿಕೊಳ್ತಾ ಇದ್ರು, ಸ್ವಾಗತಿಸ್ಕೊಳ್ತಾ ಇದ್ರು. ಓಕೆ, ಎರಡನೇದಾಗಿ ಯಹೂದ ದೇಶದ ಒಂದು ಗುರುತು. ಇದು ಏನನ್ನು ಸೂಚಿಸ್ತದೆ? ಖರ್ಜೂರು ಗರಿಗಳು ಇದು ಜಯದ ಗುರುತಾಗಿದೆ. ಸಲ್ಮೋನನ ಮಂಟಪವನ್ನು ಕಟ್ಟಿದಾಗ ಖರ್ಜೂರು ಮರದ ಒಂದು ಚಿತ್ರೀಕರಿಸಿದ
ಅದೇನು ಸೂಚಿಸ್ತದೆ ಎಂಬುದಾಗಿ ನೋಡೋದಾಗಿದ್ರೆ ಸಮೃದ್ಧಿ, ಅಭಿವೃದ್ಧಿ, ಜಯವನ್ನ ಸೂಚಿಸುವಂತದ್ದಾಗಿದೆ. ಹಾಗಾದ್ರೆ ಇಲ್ಲಿ ಇಡಲ್ಪಟ್ಟಿರುವಂತ ಈ ಒಂದು ಖರ್ಜೂರು ಗರಿ ಅದು ಏನನ್ನು ಸೂಚಿಸ್ತದೆ ಎಂಬುದಾಗಿ ನಾವು ನೋಡೋದಾಗಿದ್ರೆ ಆನಂದದ ಗುರುತು. ಅಲ್ಲಿ ಚಿಗುರುಗಳನ್ನು ಹಾಕಿದರು. ಚಿಗುರುಗಳು ಅಥವಾ ಹಸಿರಾದಂತ ಚಿಗುರುಗಳನ್ನ ಆ ಯೇಸು ಸ್ವಾಮಿ ಕತ್ತೆ ಮೇಲೆ ಕುಳಿತು ಬರುವಾಗ ಹಾಸಿದರು. ಅವರು ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಅವರಿಗೆ ಹೋಸನ್ನ 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 ಎಂಬುದಾಗಿ ಹೇಳಿದ್ರು. ಎಲ್ಲ ಹೇಳೋಣ, ಹೋಸನ್ನ 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 ಎಂಬುದಾಗಿ ಎಲ್ಲರೂ ಹೇಳಿದರು. ಸೊ ಹಾಗಾದ್ರೆ ಈ ಒಂದು ಖರ್ಜೂರು ಗರಿದ ಈಗ ನಮಗೆ ಅರ್ಥ ಮಾಡಿಕೊಳ್ಳುವಂತ ಒಂದು ಸಂಗತಿ ಅಂದ್ರೆ, ಇದು ಮೊದಲು ಈ ರೀತಿಯಾಗಿದ್ರೆ ಜಯದ ಗುರುತನ್ನು ಸೂಚಿಸ್ತದೆ. ಲಂಬಾಕಾರವಾಗಿದ್ರೆ ಅದು ಜಯದ ಗುರುತನ್ನು ಸೂಚಿಸ್ತದೆ. ಅದನ್ನ ಅಷ್ಟಕ್ಕೆ ಬಿಟ್ಟಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಕಡೆಗೆ ತೋರಿಸಿದ್ದಾರೆ, ಪ್ಲಸ್ ಆಕಾರ ತೋರಿಸಿದ್ದಾರೆ. ಅಂದ್ರೆ ಶ್ರಮೆಯನ್ನ ಸೂಚಿಸ್ತದೆ. ಯಾಕೆ ಖರ್ಜೂರು ಗರಿಗಳನ್ನ ಕೈಯಲ್ಲಿ ಹಿಡಿತೇವೆ? ಯೇಸು ನಮಗಾಗಿ ಅನುಭವಿಸಿದ ಶ್ರಮೆ. ಶಿಲುಬೆ ಏನನ್ನು ಸೂಚಿಸ್ತದೆ? ಒಂದು ಕಡೆಗೆ ಜಯವನ್ನು ಸೂಚಿಸ್ತದೆ, ಒಂದು ಕಡೆಗೆ ಏನನ್ನು ಸೂಚಿಸ್ತದೆ? ಶ್ರಮೆ, ಸಂಕಟ. ಶ್ರಮೆ, ಸಂಕಟವನ್ನು. ಹಾಗಾದ್ರೆ ಇದು ನಾವು ಗುರ್ತು ಹಿಡಿಬೇಕು. ಯಾವಾಗಲೂ ನಮ್ಮ ಯೋಚನೆ ಇರಬೇಕು, ಮನುಷ್ಯರಾದ ನಮಗೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಹೌದು ಕರ್ತನಲ್ಲಿ ಪ್ರಿಯ ದೇವ ಜನರೇ, ಪ್ರತಿದಿನ ಒಂದು ಜಯದ ದಿನವಾಗಿರುವುದಿಲ್ಲ, ಪ್ರತಿದಿನ ಸಮೃದ್ಧಿಯ ದಿನವಾಗಿರುವುದಿಲ್ಲ, ಪ್ರತಿದಿನ ಸಮಾಧಾನಕರವಾದಂಥ ದಿನವಾಗಿರುವುದಿಲ್ಲ. ಆದಾಗ್ಯೂ ಸಹಿತ ದುಃಖ ಎಂಬುದು ಸಂಜೆಗೆ ಬಂದಿಳಿದರು, ಮುಂಜಾನೆಯು ಹರ್ಷಧ್ವನಿಯನ್ನ ಮಾಡುವಾತನಿಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕರ್ತಲಿ ಪ್ರಿಯ ದೇವ ಜನರೇ, ಈ ರೀತಿಯಾದಂಥ ಶ್ರಮೆ, ಸಂಕಟಗಳು ಮನುಷ್ಯನಿಗಿದ್ದಾಗಲೂ ಸಹಿತ ಅದೆಲ್ಲವನ್ನು ನಾನು ಜಯಿಸಿದ್ದೇನೆ, ನೀವಲ್ಲದೆ ಬೇರೆ ಯಾರು ಲೋಕದಲ್ಲಿ ಜಯಿಸ್ಲಿಕ್ಕೆ ಆಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುವಂಥದ್ದಾಗಿದೆ. ಆದುದರಿಂದ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಇದನ್ನು ನಾವು ಮನೆಗೆ ತೆಗೆದುಕೊಂಡು ಹೋಗ್ತೇವೆ. ಯಾಕೆ ತೆಗೆದುಕೊಂಡು ಹೋಗ್ತೇವೆ? ಇದನ್ನು ಯಾಕೆ ನಾವು ಕ್ಯಾರಿ ಮಾಡ್ತೇವೆ? ಒಂದು ಕಡೆಗೆ ಯೇಸು ನನಗೋಸ್ಕರ ಶ್ರಮೆಯನ್ನು ಅನುಭವಿಸಿ ಸತ್ತು ಹೂಣಲ್ಪಟ್ಟು 3ನೇ ದಿವಸ ಸತ್ತೊಳಗಿಂದ ಎದ್ದು ಬಂದನು ಎಂಬುದಾಗಿ ತೋರಿಸುವುದಕ್ಕಾಗಿ ಒಂದು ಸೂಚನೆ ಆಗಿದೆ. ಅದರೊಟ್ಟಿಗೆ ನಾನು ನಂಬ್ತೇನೆ, ಯೇಸು ಆ ಜಯದವನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ನನ್ನ ಮನೆಯವರು ಸ್ವೀಕಾರ ಮಾಡಿಕೊಂಡಿದ್ದಾರೆ, ನಮ್ಮ ಕುಟುಂಬದವರು ಜಯವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಯೇಸು ನನ್ನ ಮನೆಯ ಅರಸನು, ರಾಜಾದಿರಾಜನು, ಮಹಾರಾಜನು, ಎಲ್ಲ ದೇವರಿಗೆ ಮಹಾರಾಜನಾಗಿರುವಾತನು, ನನ್ನ ಮನೆಯ ಒಡೆಯನು, ರಕ್ಷಕನು, ಅರಸನು ಆಗಿದ್ದಾನೆ ಎಂಬುದಾಗಿ ಸೂಚಿಸುವುದಕ್ಕಾಗಿ ಈ ಒಂದು ಶಿಲ್ಪೆ ಗುರುತನ್ನ ನಾವು ಮನೆಯೊಳಗೆ ಇಟ್ಟುಕೊಳ್ಳುವಂಥವರಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ಇಟ್ಟುಕೊಳ್ಳುವುದು, ಅದು ಬಿಡೋದು ನಿಮ್ಮ ಸಂಗತಿ. ಓಕೆ. ಇನ್ನೊಂದು ಸಂಗತಿ ಬಹಳ ಸುಂದರವಾದಂಥದ್ದು, ನಮಗೆಲ್ಲರೂ ಉಪಯೋಗ ಮಾಡ್ತೇವೆ. ನೀತಿವಂತರು ಖರ್ಜೂರು ವೃಕ್ಷದ ಹಾಗೆ ಚೆನ್ನಾಗಿದೆ. ಓಕೆ. ನೀತಿವಂತರು ಖರ್ಜೂರು ವೃಕ್ಷದ ಹಾಗೆ. ಎಲ್ರು ಹೇಳ್ರಿ, ನೀತಿವಂತರು. ಇವತ್ತು ನೀತಿವಂತರ ನಾವೆಲ್ಲರೂ. ಹಲ್ಲೆಲೂಯಾ. ನಮ್ಮ ಎದೆ ಮೇಲೆ ನಾವು ಕೈ ಇಟ್ಟುಕೊಂಡು ಹೇಳೋಣ, ನೀತಿವಂತರು ಖರ್ಜೂರು ವೃಕ್ಷದ ಹಾಗೆ ಬೆಳೆಯುವರು, ಲೆಬನೋನ್ ವೃಕ್ಷದ ಹಾಗೆ ವೃದ್ಧಿಯಾಗುವರು. ಆಮೇಲೆ ಹಲ್ಲೆಲೂಯಾ. ಇದು ಪ್ರವಾದನೆ. ನಾನು ಬೆಳೆಯುವನಾಗಿದ್ದೇನೆ. ಹೇಳೋ, ನಾನು ಬೆಳೆಯುವನಾಗಿದ್ದೇನೆ, 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 ವೃದ್ಧಿ ಆಗೋನೇ ಆಗಿದ್ದೇನೆ. ಕಡಿಮೆ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಕುಕ್ಕಿ ಹೋಗೋದಿಲ್ಲ, ಒಣಗಿ ಹೋಗೋದಿಲ್ಲ. ನಾನು ಬೆಳೆಯುವವನೇ. ಹಲ್ಲೆಲೂಯಾ. ನಾವು ಜಯದ ಕಡೆಗೆ ಹೋಗೋರೇ ಆಗಿದ್ದೇವೆ. ಆಮೇನ್. ಈ ನೀತಿವಂತರು. ಹಾಗಾದ್ರೆ ಬಟ್ಟೆಗಳು ಏನನ್ನು ಸೂಚಿಸ್ತಾರೆ? ಅಲ್ಲಿ ಅನೇಕರು ಬಟ್ಟೆಗಳನ್ನು ತೆಗೆದುಕೊಂಡು ಆ ಒಂದು ಕತ್ತೆಯ ಮೇಲೆ ಹಾಕಿದರು.
ಕತ್ತೆ ಮೇಲೆ ಹಾಕಿದ್ರು, ಕೆಲವರು ಏನ್ ಮಾಡಿದ್ರು, ಆ ಬಟ್ಟೆಯನ್ನ ನೆಲಕ್ಕೆ ಹಾಸಿ. ಪಸ್ಕದ ಹಬ್ಬದ ದಿನದಲ್ಲಿ ಅನೇಕರು ಅಲ್ಲಿ ಯೆರೂಸಲೇಮಿಗೆ ಬರುವಂತ ಜನರು ಯೂಶಲಿ ಹಬ್ಬಕ್ಕೆ ಬರುವಾಗ 10% ಜಾಸ್ತಿ ಆಗ್ತಾ ಇತ್ತು, ಅಥವಾ ಹೆಚ್ಚು ಜನರು ಬರ್ತಾ ಇದ್ರು. ಯೂಶಲಿ ಇರುವಕ್ಕಿಂತಲೂ ಹೆಚ್ಚಾದಂತ ಜನರು ಬರ್ತಿದ್ರು. ಅವರೆಲ್ಲ ಹಬ್ಬಕ್ಕೆ ಬರುವಾಗ ಹೇಗ್ ಬರ್ತಾರೆ? ಇವತ್ತು ನಾನು ಸಾಗರನ ನೋಡಿದೆ, ಬಹಳ ಚಂದ ಕಾಣ್ತಾ ಇದ್ರು. ಅದು ಏನ್ ಸ್ಮಾರ್ಟ್ ಆಗಿದ್ರಿ ಅಂತ. ಹಲ್ಲೆಲೂಯಾ. ಫುಲ್ ಸ್ಮಾರ್ಟ್. ಇವತ್ತು ಯೆರೂಸಲೇಮಿಗೆ ಬರುವಾಗ ಅವರೆಲ್ಲ ಕೋಟ್ಗಳನ್ನು ಹಾಕೊಂಡು ಬಂದಿರ್ಬೋದು, ಉದ್ದವಾದ ನಿಲುವಂಗಿಗಳನ್ನು ಹಾಕಿ, ಹೊಸ ಹೊಸ ನಿಲುವಂಗಿಗಳನ್ನು ಹಾಕಿಕೊಂಡಿರ್ಬೋದು. ಸ್ತ್ರೀಯರು ತಮ್ಮ ತಲೆಗೆ ಕಟ್ಟುವಂತ ಎಲ್ಲ ಆ ಒಂದು ದುಪ್ಪಟ ಅದನ್ನ ಬಹಳ ವೈಭವಪೂರಿತವಾಗಿ ಹಾಕೊಂಡು ಬಂದಿರ್ಬೋದು. ಅವ್ರು ಹಾಕಿಕೊಳ್ಳುತ್ತಿರುವಂತ ಡ್ರೆಸ್ಗಳು ಗ್ರೇಟ್ ಆಗಿ ಕಾಣ್ತಾ ಇರ್ಬೋದು. ಎಲ್ಲ ಗ್ರೇಟ್ನೆಸ್ಗಳನ್ನ ಯೇಸುವಿಗೆ ಮುಂದೆ ಹಾಕಿದವರಾದರು. ಅವರ ಗೌರವಗಳನ್ನ, ಅವರ ಹಾನರ್ಸ್ಗಳನ್ನ, ಅವರ ಗ್ರೇಟ್ನೆಸ್ಗಳನ್ನ, ಅವರ ವಿಜ್ಡಮ್ಗಳನ್ನ, ಅವರ ಶಕ್ತಿಗಳನ್ನ ಎಲ್ಲವನ್ನ ಯೇಸು ಮುಂದೆ ಹಾಕಿ ಆರಾಧಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಈ ಕಡೆ ಖರ್ಜೂರು ಗರಿಗಳನ್ನು ಹಿಡಿದುಕೊಂಡು ಹೋಸನ್ನ ಹೋಸನ್ನ ಎಂಬುದಾಗಿ ಕೂಗ್ತಾ ಇದ್ದಾರೆ. ಇನ್ನೊಂದು ಕಡೆ ಜನರು ತಮ್ಮ ಬಟ್ಟೆಗಳನ್ನು ಹಾಸುವುದರಲ್ಲಿ ಬ್ಯುಸಿ ಆಗಿದ್ದಾರೆ. ಇದೆಲ್ಲವೂ ಏನನ್ನು ಸೂಚಿಸ್ತದೆ ಅಂದ್ರೆ ತ್ರೇಕ ದೇವರಿಗೆ ಆರಾಧನೆಯನ್ನು ಸೂಚಿಸುವಂತದ್ದಾಗಿದೆ. ಇವತ್ತು ನಾವು ಚರ್ಚಿಗೆ ಬರುವಾಗ ಬಹಳ ಹಳೇ ಬಟ್ಟೆ, ಕೊಳಕಾದ ಬಟ್ಟೆ, ಅದೇ ಮದುವೆಗೆ ಹೋಗ್ಬೇಕಂದ್ರೆ ಎಲ್ಲಿ ಹೊರಗಡೆ ಆ ಸೆಕ್ಯೂರಿಟಿ ಹೊರಗಡೆ ಹಾಕ್ತಾನ ಅನ್ನೋ ಬೈಕ್ ಆದ್ರೂ ಒಳ್ಳೆ ಬಟ್ಟೆಗಳನ್ನು ಹಾಕೊಳ್ತೀವಿ. ವೆರಿ ಸ್ಯಾಡ್, ಐ ನೋ ದಟ್. ಸೆಕ್ಯೂರಿಟಿ ಅಲ್ಲಿಂದಲೇ ಹೊರಗಡೆ ಹಾಕ್ಬಿಡ್ತಾರ ಅಂತ ಹೇಳಿ ಆದ್ರೂ ಒಳ್ಳೆ ಬಟ್ಟೆಗಳನ್ನು ಹಾಕೋ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸಭೆಗೆ ಬರುವಾಗ ಅತ್ಯುತ್ತಮವಾದಂಥದ್ದನ್ನ, ಶ್ರೇಷ್ಠವಾದ ಬಟ್ಟೆಗಳನ್ನು ಹಾಕೊಂಡು ಬಂದ್ರೆ ದೇವರು ಅದರ ಮೂಲಕವಾಗಿ ಘನವನ್ನು ಹೊಂದ್ತಾರೆ. ಆಮೇನ್, ಹಲ್ಲೆಲೂಯಾ. ಲಿಸನ್, ಇವರು ತಮ್ಮ ಬಟ್ಟೆಗಳನ್ನು ಹಾಸ್ತಾ ಇದ್ದಾರೆ. ಅದು ಏನನ್ನು ಸೂಚಿಸ್ತದೆ ಅಂದ್ರೆ, ನಾವು ದೇವರೇ, ರಾಜಾದಿ ರಾಜನೇ, ಯಹೂದ್ಯರ ಅರಸನೇ, ನಾವು ನಿನ್ನನ್ನು ಸ್ವೀಕಾರ ಮಾಡಿಕೊಳ್ತೇವೆ, ನಿನ್ನನ್ನು ಅರಸನಂತೆ ನಾವು ಸ್ವೀಕಾರ ಮಾಡಿಕೊಳ್ತೇವೆ, ರಾಜನಂತೆ ಸ್ವೀಕಾರ ಮಾಡಿಕೊಳ್ತೇವೆ, ನೀನು ನಮ್ಮ ಒಡೆಯನಂತೆ ಸ್ವೀಕಾರ ಮಾಡಿಕೊಳ್ತೇವೆ, ನಾವು ನಿನಗೆ ಅಧೀನರಾಗಿದ್ದೇವೆ, ನಾವು ನಿನಗೆ ಅಧೀನರಾಗಿದ್ದೇವೆ ಎಂಬುದಾಗಿ ತೋರಿಸುವುದಕ್ಕಾಗಿ ತಮ್ಮ ಬಟ್ಟೆಗಳನ್ನು ಹಾಕಿಕೊಳ್ಳುವಂಥವರಾಗಿದ್ದರು. ಇವತ್ತು ನಾವು ಸಹಿತ ದೇವರಿಗೆ ಅಧೀನರಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯ ದೇವಜನರೇ, ಲೀಸನಿಯ ಈಗಿನ ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ಸ್ಗಳು ಬೇರೆ ದೇಶದಿಂದ ಈ ದೇಶಕ್ಕೆ ಬರುವಾಗ ಹೇಗೆ ಬರ್ತಾರೆ? ಬುಲೆಟ್ ಪ್ರೂಫ್ ವೆಹಿಕಲ್ನಲ್ಲೋ ಅಥವಾ ಪ್ಲೇನ್ಗಳಲ್ಲಿಯೋ ಅಥವಾ ಶಿಪ್ಗಳಲ್ಲಿಯೋ ಎಲ್ಲ ಒಂದು ತೆಗೆದುಕೊಂಡು ಅವರು ಗ್ರೇಟ್ ಆಗಿ ಬರುವಂಥವ್ರು. ತಮ್ಮ ದೇಶದ ಒಂದು ಗೌರವನ್ನ ಅಥವಾ ದೇಶದ ಹೆಗ್ಗಳಿಕೆಯನ್ನ ಅಥವಾ ಅವರು ಎಷ್ಟು ಬೆಲೆ ಬಾಳುವರಾಗಿದ್ದಾರೆ ಎಂಬುದಾಗಿ ತೋರಿಸುವುದಕ್ಕಾಗಿ ಅವರು ಬರುವಾಗ ಪ್ಲೇನ್ಗಳನ್ನು ಆ ಉತ್ತಮ ಮಟ್ಟ ನಮ್ಮ ದೇಶದ ಪ್ರಧಾನಮಂತ್ರಿಯವರನ್ನ ಸಹಿತ ನಿಮಗೆ ಗೊತ್ತಿದೆ, ಅವರು ಪ್ಲೇನ್ ಎಷ್ಟು ಕಾಸ್ಟ್ಲಿ ಇದೆ. ಹಾಗಾದ್ರೆ ಇದರಲ್ಲಿ ಏನು ಸೂಚಿಸ್ತದೆ? ಅವರ ದೇಶದ ಅಥವಾ ಅವರ ಒಂದು ಗ್ರೇಟ್ನೆಸ್ ಅನ್ನ ಸೂಚಿಸುವಂತ. ಆದ್ರೆ ಯೇಸು ಸ್ವಾಮಿಯು ಸೇನಾಧೀಶ್ವರನಾದಂತ ರಾಜನು, ಎಲ್ಲಾ ದೇವರುಗಳಿಗೆ ಮಹಾರಾಜನು, ಸೈನ್ಯಗಳ ಕರ್ತನು, ಸರ್ವ ಸೃಷ್ಟಿಗೆ ಕರ್ತನು, ಸಮಸ್ತವು ಆತನದೇ, ಆತನೇ ಎಲ್ಲವನ್ನು ಉಂಟು ಮಾಡಿದನು, ಲೋಕವು ಲೋಕದ ನಿವಾಸಿಗಳು ಆತನದೇ ಆಗಿರುವಾಗ ಯೇಸು ಸ್ವಾಮಿ ಯಾವ ರೀತಿಯಾಗಿ ಬಂದ? ಕುದುರೆಯ ಮೇಲೆ ಬರಲಿಲ್ಲ. ಕುದುರೆಯ ಮೇಲೆ ಯಾಕೆ ಬರಲಿಲ್ಲ? ಕುದುರೆ ಒಂದು ಯುದ್ಧವನ್ನು ಸೂಚಿಸುವಂತದ್ದಾಗಿದೆ. ಕುದುರೆ ಅದು ತನ್ನ ಶಕ್ತಿಯನ್ನು ಪ್ರದರ್ಶಿಸುವಂತದ್ದಾಗಿದೆ. ಕುದುರೆ ಅದು ಶತ್ರುವನ್ನು ತುಳಿಯುವಂತದ್ದಾಗಿದೆ. ಯೇಸು ಸ್ವಾಮಿ ಕುದುರೆ ಮೇಲೆ ಬರಲಿಲ್ಲ. ಹಾಗಾದ್ರೆ ಹೇಗೆ ಬಂದ್ರು ಯೇಸು ಸ್ವಾಮಿ? ಕತ್ತೆಯ ಮೇಲೆ ಬಂದ್ರು. ಏಕೆ ಕತ್ತೆಯ ಮೇಲೆ ಬಂದ್ರು? ಆ ಕತ್ತೆಯು ಶುದ್ಧ ಹೃದಯವನ್ನು ಅಥವಾ ಸಾತ್ವಿಕತ್ವವನ್ನು ಅಥವಾ ದೀನ ಮನಸ್ಸನ್ನು ಅಥವಾ ಯಾವಾಗಲೂ ಯಜಮಾನನ ಹೇಳಿದ ಹಾಗೆ ಕೇಳುವಂತ ಮನಸ್ಸುಳ್ಳವರಾಗಿರುವಂತ ಕತ್ತೆಯ ಮೇಲೆ ಬಂದ. ಯೇಸು ಸ್ವಾಮಿಗೆ ಕುದುರೆಗಳು ಬೇಕಾಗಿಲ್ಲ, ರಥಗಳು ಬೇಕಾಗಿಲ್ಲ.
ಆದ್ರೆ ಯೇಸು ಸ್ವಾಮಿಗೆ ಬೇಕಾಗಿರುವಂಥದ್ದು ಅಲ್ಲೆಲೂಯ್ಯ ಆತನನ್ನು ಹುಡುಕುವಂತ ಮನೋಭಾವನೆಗಳು ಯಾರಲ್ಲಿರ್ತದೋ ಅವರಿಗೆ ಆತನು ಕಾಣಿಸಿಕೊಳ್ಳುವಂತವನಾಗಿದ್ದಾನೆ. ಇವತ್ತು ದೇವರು ಆಶೀರ್ವದಿಸುವಂತ ವ್ಯಕ್ತಿ, ದೇವರು ಮುಟ್ಟುವಂತ ವ್ಯಕ್ತಿ, ಎಲ್ಲಾ ತಲಾಂತುಗಳಿದ್ದಂತ ವ್ಯಕ್ತಿಯನ್ನು ಮಾತ್ರ ಮುಟ್ತಾರೋ? ಎಂದಿಗೂ ಇಲ್ಲ. ಯಾರು ನಿಜವಾದ ಹೃದಯದಿಂದ ಹುಡುಕ್ತಾರೋ, ಯಾರು ಆತನನ್ನ ಬಯಸ್ತಾರೋ, ಯಾರು ಆತನನ್ನ ಅಪೇಕ್ಷೆ ಪಡುತ್ತಾರೋ, ಯಾರು ಮನ ಮುರಿದವರಾಗಿದ್ದಾರೋ, ಯಾರು ರಕ್ಷಣೆಯನ್ನು ಎದುರು ನೋಡ್ತಾ ಇದ್ದಾರೋ, ಯಾರು ದೀನರಾಗಿದ್ದಾರೋ, ಯಾರು ಜಜ್ಜಲ್ಪಟ್ಟಿದ್ದಾರೋ, ದೇವರವರಿಗೆ ಕಾಣಿಸಿಕೊಳ್ಳುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಯೇಸು ಸ್ವಾಮಿ ಬರುವಾಗ ಕತ್ತೆ ಒಂದು ಹಂಬಲ್ ಹಾರ್ಟ್ ಅಂತ ತೋರಿಸ್ತದೆ. ಕತ್ತೆ ಅದು ಶುದ್ಧ ಹೃದಯ, ಸಮಾಧಾನವನ್ನು ಸೂಚಿಸ್ತದೆ. ಆದುದರಿಂದ ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಕತ್ತೆಯ ಮೂಲಕ ಕೆಲವು ಸಂಗತಿಗಳನ್ನು ನಾವು ನೋಡ್ಕೊಳ್ಳೋಣ. ಓಕೆ, ನೋಡಿಕೊಂಡು ವಾಕ್ಯ ಭಾಗ ಮುಗಿಸು. ಇನ್ನೊಂದು 10 ಮಿನಿಟ್ಸ್ ನನ್ನ ಒಟ್ಟಿಗೆ ಬಂದು. ಈ ಕತ್ತೆ ಯಾವಾಗಲೂ ಇಸ್ರಾಯೇಲರು ಯಾಕೆ ಉಪಯೋಗ ಮಾಡ್ತಾ ಇದ್ರಂದ್ರೆ, ಇದನ್ನು ಸಾಮಾನುಗಳನ್ನು ಹೊರಲು ಹಾಗೂ ಸಾಗಿಸಲು ಈ ಕತ್ತೆಯನ್ನು ಉಪಯೋಗ ಮಾಡಿಕೊಳ್ತಾ ಇದ್ರು. ಹಾಗಾದ್ರೆ ಯೇಸು ಸ್ವಾಮಿಯವರು ಇಲ್ಲಿ ನಾವು ನೋಡುವಾಗ ಕತ್ತೆಯನ್ನು ಆರಿಸಿಕೊಳ್ಳಬೇಕಾಗಿರುವುದಾಗಿದೆ. ಕೆಲವು ಸಂಗತಿಗಳು ಆ ಕತ್ತೆಯಲ್ಲಿ ಉಂಟು. ಆದುದರಿಂದ ಕತ್ತೆಯನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಇದು ಕುದುರೆ ಆಗಲಿ ಒಂಟೆ ಆಗಲಿ ಇದೆಲ್ಲವೂ ಒಂದು ಬೇರೆ ರೀತಿಯಾಗಿ ಕಂಡಾಗ, ಆದರೆ ಕತ್ತೆಯಾದರೂ ಏನು ಇದು ಯೋಗ್ಯವಾದದ್ದು. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ಸಹಿತ ಈ ಭಾಗದಲ್ಲಿ ಇಟ್ಟುಕೊಂಡು ನೋಡೋದಾಗಿದ್ರೆ, ದೇವರು ನಮ್ಮನ್ನು ಕರೆಯಬೇಕಾಗಿರುವುದಾಗಿದೆ. ನಮ್ಮ ಒಂದು ಶುದ್ಧ ಹೃದಯ, ಶುದ್ಧ ಮನಸ್ಸು, ಸಮಾಧಾನ, ಪ್ರೀತಿ, ಕೃಪೆಗಳಿಂದ ತುಂಬಿರುವವರಾದ ನಮ್ಮ ಮೇಲೆ ಹೆಚ್ಚು ದೇವರು ದಯ ಇಡುವಂತವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ನೋಡ್ತೇವೆ, ಈ ಕತ್ತೆಯನ್ನ ಕೆಲವು ಧಾನ್ಯಗಳಿಂದ ಹೊಟ್ಟನ್ನು ಬೇರ್ಪಡಿಸಲು ಬಳಸ್ತಿದ್ರು, ಉರುಳುವ ಕಲ್ಲು ಎಳೆಯುವಂತ ಹೊಲದ ಕೆಲಸಕ್ಕೆ ಬಳಸ್ತಾ ಇದ್ರು. ಓಕೆ, ಹಾಗಾದ್ರೆ ಈ ಕತ್ತೆ ಎಂಬಂತ ಈ ಒಂದು ಪದ 74 ಸಾರಿ ಬರೆಯಲ್ಪಟ್ಟಿರಬಹುದು. ಹಾಗಾದ್ರೆ ಕತ್ತೆಯು ಎಲ್ಲೆಲ್ಲಿ ಉಪಯೋಗವಾಗಿದೆ ಎಂಬುದಾಗಿ ನೀವು ಈಗಾಗಲೇ ಯೋಚನೆ ಮಾಡಿಬಿಟ್ಟಿರ್ಬೋದು. ಬೀಳಾಮನ ಕಾಲದಲ್ಲಿ ಉಪಯೋಗವಾಗಿದೆ. ಹೌದು, ನಿಜವಾಗಲೂ ಬೀಳಾಮನ ಕಾಲದಲ್ಲಿ ಬೀಳಾಮನು ಆ ಕತ್ತೆಯ ಮೇಲೆ ಹತ್ತಿಕೊಂಡು ಹೋಗ್ತಿರುವಾಗ ಹಲ್ಲೆಲೂಯಾ ಆ ಕತ್ತೆ ನಿಲ್ಲಲ್ಪಡ್ತು. ಯಾಕೆ? ಮುಂದೆ ಹಿಡಿದ ಕತ್ತೆಯನ್ನು ಹಿಡಿದುಕೊಂಡು ನಿಂತಿರುವಂತ ದೇವದೂತನನ್ನು ಕಾಣುವಾಗ ಮುಂದೆ ಹೋಗ್ಲಿಕ್ಕೆ ಅದಕ್ಕೆ ಆಗ್ಲಿಲ್ಲ. ಅದು ನಿಂತುಕೊಂಡು ಯೋಚನೆ ಮಾಡ್ತಾರೆ, ಮುಂದೆ ಹೋದ್ರೆ ಹಿಡಿದ ಕತ್ತೆಯು ನನ್ನ ಯಜಮಾನನ ಮೇಲೆ ಬಂದೀತು ಎಂಬುದಾಗಿ ನಿಂತುಕೊಳ್ತಾರೆ. ಆಗ ಬೀಳಾಮನು ಅಥವಾ ಪ್ರವಾದಿ ಸುಮ್ಮನಿರದೆ ಅದನ್ನು ಗಟ್ಟಿಯಾಗಿ ಅದಕ್ಕೆ 3 ಬಾರಿಸ್ತಾನೆ. ಆಗ ಕತ್ತೆ ಹೇಳ್ತದೆ, ನೋಡಿ, ಇಲ್ಲಿವರೆಗೂ ನಾನು ನಿನ್ನನ್ನು ಹೊತ್ತುಕೊಂಡೇ ತಿರುಗಾಡ್ತಾ ಇದ್ದೆ, ಇಲ್ಲಿವರೆಗೂ ನೀ ಹೇಳಿದ ಹಾಗೆ ಕೇಳ್ತಾನೆ ಬಂದಿದ್ದೇನೆ, ಆದರೆ ಇವತ್ತು ಇಲ್ಲಿ ನಿಲ್ಲಬೇಕಾದ್ರೆ, ನಾನು ದಾರಿಯನ್ನು ಬದಲಾಯಿಸಬೇಕಾದ್ರೆ ಏನೋ ಒಂದು ಕಾರಣ ಇದೆ. ಆಗ ತಕ್ಷಣ ಪ್ರವಾದಿಯ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಹಿಡಿದ ಕತ್ತಿಯನ್ನು ಹಿಡಿದುಕೊಂಡು ನಿಂತಿರುವಂತ ಒಬ್ಬ ದೇವದೂತನು ಕಾಣಲ್ಪಡ್ತಾ ಇದ್ದಾನೆ. ಆಗ ಹೇಳ್ತು ಕತ್ತೆ, ನೋಡಲ್ಲಿ ಹೆಂಗಿದ್ದಾನೆ, ಈಗ ನೋಡು, ನನಗಿಷ್ಟು ದಿವಸ ಇಷ್ಟು ಹೊಡೆದಿಯಲ್ಲ, ನಾನು ಎಂದಾದರೂ ನಿನ್ನ ಮಾತನ್ನು ಮೀರಿದಿನ? ಎಂದಾದರೂ ನಿನಗೆ ವಿರೋಧವಾಗಿ ನಡೆದನ? ಎಲ್ಲ ದಿನಗಳಲ್ಲಿ ನಾನು ನಿನಗೆ ವಿಧೇಯನಾಗಿ ನಡೆದನು, ನಿನ್ನನ್ನು ಪ್ರೊಟೆಕ್ಟ್ ಮಾಡಿದ, ನಿನ್ನನ್ನು ಸಂರಕ್ಷಿಸಿದನಲ್ಲ. ಇವತ್ತು ಹಲ್ಲೆಲೂಯಾ ಈ ಎಲ್ಲ ಭಾಗಗಳನ್ನು ನಾನು ಹೇಳುವಂತ ಒಂದು ಚಿತ್ರೀಕರಣ ಯೇಸುವಿನಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಅನೇಕ ಸಮಯಗಳಲ್ಲಿ ನಮಗೆ ಯೇಸುವಿನ ಕುರಿತಾದಂತ ಬೇಸರಿಕೆ ಬರ್ತದೆ. ಅನೇಕ ಸಮಯದಲ್ಲಿ ಪ್ರಾರ್ಥನೆ ಎಂದರೆ ಬೇಸರಿಕೆ, ಆರಾಧನೆ ಎಂಬುದಾಗಿ ಬೇಸರಿಕೆ, ದೇವ ಜನರು ಎಂಬುದಾಗಿ ಹೇಳಿದರೆ ಬೇಸರಿಕೆ, ಸಭೆ ಎಂಬುದಾಗಿ ಬೇಸರಿಕೆ. ಯಾಕೆ? ನಮ್ಗೊಳಗೆ ಕಾರಣಗಳು ಉಂಟು. ಏನು ಕಾರಣಗಳು ಉಂಟು? ನಮಗೆ ಸರಿಯಾದಂತ ದೇವರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ, ನಮಗೆ ಎಲ್ಲ ವಿರೋಧವಾಗಿ ನಿಲ್ಲಲ್ಪಟ್ಟಿದೆ, ನಮಗೆ ಯಾವ ಘಟನೆಗಳು ಶುಭಕರವಾದಂಥ ಸಂಗತಿಗಳು ನಮಗೆ ನೆರವೇರಲಿಲ್ಲ ಎಂಬುದಾಗಿ ನಮಗೆ ಬೇಸರಿಕೆ ಉಂಟು. ಆದುದರಿಂದ ನಾವು ಹೊರಗಡೆ ಹೋಗ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಮಯದಲ್ಲಿ ಅನೇಕ ಸಂಗತಿಗಳು ನಮಗೆ ಯಾಕೆ ಆಗಲಿಲ್ಲ ಅಂತಂದ್ರೆ ಒಳ್ಳೆಯದಕ್ಕೆ ಆಗಿ ಆಗಲ್ಪಟ್ಟಿದೆ.
ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿಯೇ ಆಗ್ತದೆ. ಆದರೆ ಸಮಯ ಬರುವಾಗ ಎಲ್ಲವೂ ಬದಲಾವಣೆ ಆಗ್ತದೆ. ಸಮಯಕ್ಕಾಗಿ ನಾವು ವೇಟ್ ಮಾಡದಿದ್ರೆ ನಮ್ಮನ್ನು ನಾವು ಲೂಸ್ ಮಾಡಿಕೊಳ್ಳುವಂಥವರಾಗಿದೆ. ಓಕೆ, ಈ ಯಜಮಾನನಿಗೆ ಸೇವೆ ಮಾಡುವಂಥದ್ದಾಗಿತ್ತು. ಏನ್ ಮಾಡಿದ್ರು ಸಹಿತ ಕಲ್ಲು ಹೊರಿಸ್ತೀಯ, ಕಲ್ಲು ಹೊರಸು, ಮಣ್ಣು ಹೊರಿಸ್ತೀಯ, ಮಣ್ಣು ಹೊರಸು, ಏನಿದ್ರು ಸಹಿತ ಯಜಮಾನನಿಗೆ ಸೇವೆ ಮಾಡುವ ಕತ್ತೆ. ಇವತ್ತು ನಾವು ಸಹಿತ ಯೌವನಸ್ಥರಾದ ನಾವು, ಯಂಗ್ಸ್ಟರ್ಸ್ಗಳಾದಂತ ನಾವುಗಳು ಎಲ್ಲ ಸಮಯದಲ್ಲಿ ನಾವು ನಮ್ಮ ಯಜಮಾನನಿಗೆ ಸೇವೆ ಮಾಡಲೇಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾರು ನಿದ್ರೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೆ ನಾನು. 2 ರೌಂಡ್ ಹೊಡೆದಿದ್ದೀವಿ ರೀ, 1 ರೌಂಡ್. ಆಮೇಲೆ ಒಳ್ಳೆ ಮಜ್ಜಿಗೆ ಕೊಟ್ಟಿದ್ದೀರಿ, ಅದು ಚಿಕ್ಕದಾಗೆಲ್ಲ ದೊಡ್ಡ ಗ್ಲಾಸ್ನಲ್ಲಿ ಕೊಟ್ಟಿದ್ದೀರಿ. ನಮ್ಮ ಪ್ರಭಾಕರಣ ದಯದಿಂದ ನಿದ್ರೆ. ಓಕೆ, ಈ ಕತ್ತೆಯು ಮಾಸ್ಟರನ ಮಾರ್ಗದರ್ಶನದಲ್ಲಿಯೇ ನಡೀತದೆ. ಹೇಗೆ ಮಾಸ್ಟರ್ ಅಂದ್ರೆ ಹೇಗೆ ಯಜಮಾನನ ಹೇಳ್ತಾನೋ ಅದೇ ರೀತಿಯಾಗಿ ನಡೆಯಲ್ಪಡಬೇಕು. ಇಲ್ಲಿ ಯೇಸು ಸ್ವಾಮಿಯವರು ಸಹಿತ ನಾವು ಇದನ್ನ ಈ ಪಕ್ಕದಲ್ಲಿ ಇಟ್ಟುಕೊಂಡು ನೋಡೋದಾಗಿದ್ರೆ, ಯೇಸು ಸ್ವಾಮಿಯವರು ಎಲ್ಲಾ ಶಿಲುಬೆಯ ಮೇಲೆ ಎಲ್ಲಾ ಭಾರವನ್ನು ಹೊತ್ಕೊಂಡ್ರು. ಯಾವ ಭಾರ? ಪಾಪ ಎಂಬಂತ ಭಾರ, ಶಾಪ ಎಂಬಂತ ಭಾರ, ರೋಗ ಎಂಬಂತ ಭಾರ, ಮತ್ತು ಹಲ್ಲೆಲೂಯ ಈ ಕೆಡುಕನ ಎಲ್ಲ ಅಗ್ನಿ ಬಾಣಗಳು ಸುರಿಸುವಂತ ಎಲ್ಲ ಭಾರಗಳನ್ನ, ಚಿಂತೆಯ ಭಾರವನ್ನ ಯೇಸು ಹೊತ್ತವನಾಗಿ ಆತನು ಯೆರೂಸಲೇಮನ್ನು ಪ್ರವೇಶ ಮಾಡುವಾಗ ಈಗ ಜಯದ ಹಾದಿಯಲ್ಲಿ ಹೋಗ್ತಾ ಇದ್ದಾನೆ. ಒಂದು ದಿವಸ ಬಂತು, ಆತನು ಶಿಲುಬೆಯನ್ನು ಹೊತ್ಕೊಂಡು ಹೋಗಬೇಕಾಗಿದೆ. ಹಲ್ಲೆಲೂಯ. ಆ ಶಿಲುಬೆ ಅದು ಭಾರ ಏನನ್ನು ಸೂಚಿಸ್ತದೆ ಎಂಬುದಾಗಿ ನೋಡೋದಾಗಿದ್ರೆ, ಹಲ್ಲೆಲೂಯ, ಲೋಕದ ಎಲ್ಲರ ಒಂದು ಚಿಂತೆ, ಲೋಕದ ಎಲ್ಲಾ ಸಮಸ್ಯೆಗಳು, ಎಲ್ಲಾ ಬಡತನಗಳು, ಎಲ್ಲಾ ಶಾಪಗಳನ್ನ ಹೊತ್ತುಕೊಂಡು ಹೋಗುವಂಥದ್ದಾಗಿ. ಇಲ್ಲಿ ಯೇಸು ಸ್ವಾಮಿಯವರು ಇನ್ನೊಂದು ಸಂಗತಿಯನ್ನು ನಾವು ನೋಡ್ಬಿಡೋಣ. ಈಗಲೇ ಯೇಸು ಸ್ವಾಮಿಯವರು ಹೊರಗಡೆ ಇರಬೇಕಾಗಿರುವಂತ, ಹೊರಗಡೆ ಎಷ್ಟು ಚಂದ ಆರಾಧನೆಯನ್ನು ಮಾಡಿಕೊಂಡು ಯೆರೂಸಲೇಮಿನ ಸ್ತ್ರೀಯರು ಪುರುಷರು ಹಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ದೇವಾಲಯದಲ್ಲಿ ಹೋಗುವಾಗ ಏನ್ ಮಾಡಿದ್ರು? ದೇವಾಲಯವನ್ನು ನೋಡಿ ಏನ್ ಮಾಡಿದ್ರು? ದೇವಾಲಯವನ್ನು ನೋಡಿ ಬೇಸರಪಟ್ಟು ಈ ಒಂದು ಆಲಯವನ್ನ ಪ್ರಾರ್ಥನಾ ಆಲಯವಾಗಿ ಆಗ್ಬೇಕಾಗಿದೆ, ಆದರೆ ನೀವು ಇದನ್ನ ಕಳ್ಳರ ಗವಿಯಾಗಿ ಮಾಡಿಬಿಟ್ಟಿದ್ದೀರಿ. ನೋಡಿ, ಬೇಸರವನ್ನುಂಟ ಮಾಡಿದ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಯಾವಾಗಲೂ ಸಹಿತ ಎಲ್ಲ ಸಮಯಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಒಂದೇ ರೀತಿಯಾಗಿ ಇರಬೇಕು. ಯೆರೂಸಲೇಮಿನ ಈ ಒಂದು ವೈಭವ ಪೂರಿತವಾದಂಥ ಆರಾಧನೆಯನ್ನು ನೋಡಿ ಯೇಸು ಸ್ವಾಮಿ ಸಂತೋಷ ಪಡಲಿಲ್ಲ. ಆತನು ಒಂದು ದಿವಸ ವಿದಿನ್ 5 days ಎಲ್ಲವೂ ಬದಲಾವಣೆ ಆಗ್ತದೆ ಎಂಬುದಾಗಿ ಮೊದಲೇ ಯೋಚನೆ ಮಾಡಿದವನಾಗಿದ್ದಾನೆ. ಆತನು ಮುಂದಿನ ದಿನಗಳಲ್ಲಿ ಇದೇ ಸ್ತ್ರೀಯರು ಪುರುಷರು ಈತನನ್ನ ಶಿಲುಬೆಗೆ ಹಾಕಿಸು, ಈತನನ್ನ ಶಿಲುಬೆಗೆ ಹಾಕಿಸು, ಈತನನ್ನ ಶಿಲುಬೆಗೆ ಹಾಕಿಸು ಎಂಬುದಾಗಿ ಚೇಂಜ್ ಆಗ್ತಾರೆ. ಹಾಗಾದರೆ ಸಭೆಯಲ್ಲಿ ಜನರಲ್ಲಿ ಇರಬೇಕಾದಂಥ ಒಂದು ಕಂಟಿನ್ಯೂಟಿ ಅಥವಾ ಆ ಒಂದು ಭರವಸೆ, ದೇವರ ಮೇಲಿರುವಂತ ಒಂದು ಭಯ ಭಕ್ತಿ, ಅದು ವಿಶ್ವಾಸ, ಅದು ಏನಾಗಿದೆ? ಹೊರಗಡೆ ತೋರಿಸುವಂಥದ್ದು ಮಾತ್ರ. ಮನುಷ್ಯನು ಏನೋ ತನ್ನ ನಾಲಿಗೆಯಿಂದ ಅಥವಾ ಆತನ ಮಾತುಗಳಿಂದ ಸನ್ಮಾನಿಸ್ತಾನೆ ಹೊರತು ಹೃದಯ ದೂರವಾಗಿ. ಯೇಸು ಸ್ವಾಮಿಗೆ ಇಲ್ಲಿ ಆರಾಧನೆಯನ್ನು ನೋಡಬೇಕಾಗಿತ್ತು, ಆರಾಧನೆ ಸಿಗಲಿಲ್ಲ. ಓನ್ಲಿ ಇವರು ಆರಾಧನೆ ಮಾಡ್ತಾರೆ ನಿಜ, ಆರಾಧನೆ ಮಾಡ್ತಾರೆ ನಿಜ, ಇವರೆಲ್ಲರೂ ಬದಲಾವಣೆ ಆಗ್ತಾರೆ, ಎಲ್ಲರೂ ಬದಲಾವಣೆ. ಹಾಗಾದರೆ ನಮ್ಮ ಆರಾಧನೆಯು ಜನರು ನೋಡುವ ರೀತಿಯಾಗಿ ತಾತ್ಪೂರ್ತಿಕವಾದಂಥ ಟೆಂಪರರಿ ಆರಾಧನೆ ಆಗಿರಬಾರದು. ನಮ್ಮ ಆರಾಧನೆಯು ಉತ್ಕೃಷ್ಟವಾದಂಥ ಪೂರ್ಣ ಭಕ್ತಿಯಿಂದ ಶ್ರದ್ಧೆಯಿಂದ ತುಂಬಿರುವಂಥ ಆರಾಧನೆ ಎಲ್ಲ ಸ್ಥಳಗಳಲ್ಲಿ ಆಗಬೇಕೆಂಬುದಾಗಿ ದೇವರು ಯೋಚಿಸುವಾತನಾಗಿದ್ದಾನೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಇವರು ವಿಶ್ವವಾಗಿ ಸಂತೋಷ ಪಟ್ಟಿರ್ಬೋದು ಆ ಒಂದು ಸಮಯಕ್ಕೆ, ಆದರೆ ಅವರು ಹೋಸನ್ನ 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 ಎಂಬುದಾಗಿ ಕೂಗ್ತಾ ಇದ್ದಾರೆ.
ಅಂದ್ರೆ ನಮ್ಮನ್ನು ರಕ್ಷಿಸು, ಈ ರೋಮನ್ನರ ಆಳ್ವಿಕೆಯಿಂದ, ಈ ಕಠಿಣತ್ವದಿಂದ, ಈ ದಾಸತ್ವದಿಂದ ನಮ್ಮನ್ನು ರಕ್ಷಿಸು. ಹಾಗಾದ್ರೆ ಯೇಸು ಹೇಗೆ ರಕ್ಷಿಸಬೇಕು? ಆತನು ಯುದ್ಧ ಮಾಡಿ ರಕ್ಷಿಸಬೇಕಾ? ಕುದುರೆಗಳನ್ನು, ಒಂಟೆಗಳನ್ನ ಎಲ್ಲವನ್ನು ಉಪಯೋಗ ಮಾಡಿಕೊಂಡು ರಕ್ಷಿಸಬೇಕಾ? ಜನರ ಬಲವನ್ನ ಅಥವಾ ದೈಹಿಕ ಬಲವನ್ನ, ದೈಹಿಕವಾದಂತಹ ಶಕ್ತಿಗಳನ್ನ ಉಪಯೋಗ ಮಾಡಿಕೊಂಡು ಆತನು ಜಯಿಸಬೇಕಾ? ನೋ. ಯೇಸು ಸ್ವಾಮಿಯವರು ಯೋಚನೆ ಮಾಡಿರುವಂಥದ್ದೇನೆಂದ್ರೆ, ನಾನು ಶಿಲುಬೆಯನ್ನು ಹೊತ್ತಿ ಶ್ರಮೆಯನ್ನು ಅನುಭವಿಸಿ ನನ್ನ ಜನರನ್ನ ನಾನು ಬಿಡುಗಡೆಯನ್ನು ಮಾಡ್ತೇನೆ. ಹಲ್ಲೆಲೂಯಾ. ಯುದ್ಧಗಳ ಮೂಲಕವಾಗಿ ಅಥವಾ ಕ್ಷಮಿಸದೆ ಇರುವುದರ ಮಾತುಗಳ ಮೂಲಕವಾಗಿ, ಕ್ಷಮಿಸದೆ ಇರುವಂತ ಮನೋಭಾವನೆಯಲ್ಲಿ ನಾವು ಏನನ್ನು ಜಯಿಸಲಿಕ್ಕೆ ಆಗೋದಿಲ್ಲ. ನಾವು ಜಯಿಸಬೇಕಾಗಿರುವುದಾಗಿದ್ರೆ ಸಮಾಧಾನದಿಂದ, ಪ್ರೀತಿಯಿಂದ, ತ್ಯಾಗದಿಂದ, ಬಲಿದಾನದಿಂದ ನಾವು ಜಯಿಸಬೇಕು. ಯೇಸು ಇದನ್ನು ತೋರಿಸಿಕೊಟ್ಟಿದ್ದಾರೆ. ಯೇಸು ಇದಕ್ಕೆ ಮಾದರಿಯಾಗಿದ್ದಾರೆ ಕರ್ತನಲ್ಲಿ. ಪ್ರಿಯ ದೇವಜನ, ಆದುದರಿಂದ ಆತನು ಎಲ್ಲಾ ಭಾರಗಳನ್ನ, ಚಿಂತೆ ಎಂಬಂತ ಭಾರವಾಗಿರಬಹುದು, ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ನಿಮ್ಮ ಕಷ್ಟ ಏನಿದೆಯೋ, ನಿಮ್ಮ ಸಮಸ್ಯೆ ಏನಿದೆಯೋ, ನಿಮ್ಮ ವೇದನೆಗಳೇನಿದೆಯೋ, ನಿಮ್ಮ ರೋಗಗಳೇನಿದೆಯೋ, ಅದನ್ನೆಲ್ಲ ನನ್ನ ಮೇಲೆ ನಾನು ಹೊತ್ತುಕೊಂಡಿದ್ದೇನೆ. ನಾನು ನಿಮ್ಮ ರೋಗಗಳನ್ನು ಹೊತ್ತುಕೊಂಡು ನಿಮ್ಮ ಬೇನೆಗಳನ್ನು ನಾನು ವಾಸಿ ಮಾಡಿದ್ದೇನೆ. ನನ್ನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನಾನು ಹೊತ್ತ ಹೊರೆಯು ನಿಮ್ಮ ಸಂಕಟವೇ ಹೌದು. ಶಿಲುಬೆ ಹೊತ್ತುಕೊಂಡು ಏಸು ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಕತ್ತೆ ಎಲ್ಲಾ ಸಮಯಗಳಲ್ಲಿ ಕೆಲಸ ಮಾಡ್ತಾರೆ. ಯೇಸು ಸ್ವಾಮಿ ಒಂದು ದಿನವಾದರೂ ನೆಮ್ಮದಿಯಾಗಿ ಆಯ್ತು ನಂದು ಕೆಲಸ ಅಂತ ಕೂತ್ಕೊಳ್ಳಿಲ್ಲ. ಪ್ರತಿದಿನ, ಪ್ರತಿ ಗಳಿಗೆಯಲ್ಲಿ ಯಾವ ಊರಿಗೆ ಹೋಗಬೇಕು, ಯಾವ ಆತ್ಮವನ್ನು ಸಂದರ್ಶಿಸಬೇಕು, ಯಾವ ಆತ್ಮಿಗೆ ರಕ್ಷಣೆಯನ್ನು ಕೊಡಬೇಕು, ಯಾವ ಆತ್ಮನನ್ನು ನಾನು ಬಿಡುಗಡೆ ಮಾಡಬೇಕು, ಯಾವ ಊರು ಕ್ರಿಸ್ತ ನನಗಾಗಿ ಗೆದ್ದು ಕೊಡಬೇಕು ಎಂಬುದಾಗಿ ಎಲ್ಲ ಸಮಯ ಕೆಲಸ ಮಾಡುವಂಥದ್ದಾಗಿತ್ತು. ಓಕೆ, ಎಂಥ ಕಠಿಣವಾದಂಥ ರಸ್ತೆಯಲ್ಲಿ ಆದರೂ ನಡೆಯುತ್ತೆ, ಬೆಟ್ಟ ಗುಡ್ಡಗಳನ್ನು ಹತ್ತತ್ತೆ, ಕೊರಕಲು ದಾರಿಗಳನ್ನು ನಡೆಯುತ್ತೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೇಸು ಸ್ವಾಮಿಯವರು ನಡೆದು ಹೋದಂಥ ಆ ಶಿಲುಬೆಯ ಮಾರ್ಗ ಅದು ಸುಲಭವಾದಂಥ ಮಾರ್ಗವಾಗಿರಲಿಲ್ಲ. ಯೇಸು ಸ್ವಾಮಿ ಒಂದು ದಿನ ಜನರು ಹರ್ಷೋದ್ಗಾರಗಳನ್ನು ಮಾಡುವಂಥ ದಿನವಾಗಿದೆ. ಒಂದು ದಿನ ಅದೇ ಜನರು ನ್ಯಾಯ ತೀರ್ಪಿಗೆ ಒಳಪಡಿಸುವಂಥವರು ಆಗಿದ್ದಾರೆ. ಇದನ್ನು ನೋಡುತ್ತಾ ಅನೇಕ ಬಾಸುಂಡೆಗಳಿಂದ ಅಥವಾ ಕೊರಡೆಗಳಿಂದ ಒಂದು ಕಡಿಮೆ 40 ಏಟುಗಳನ್ನ ಯೇಸು ಶಿಲುಬೆ ಮೇಲೆ ಹೊತ್ತುಕೊಂಡು ಹೋಗುವಂತ ಸಮಯದಲ್ಲಿ ಒಂದೊಂದು ಸ್ಟೇಜ್ಗೆ ಆತನಿಗೆ ಭಾರವಾಗಿ, ಕಠಿಣವಾಗಿ ಆತನನ್ನ ಹೊಡಿತಾ ಇದ್ರು. ಬಟ್ಟೆಗಳನ್ನು ತೆಗೆದಿದ್ದಾರೆ, ದೇಹಗಳು ಛಿದ್ರವಾಗ್ತಾ ಇದೆ. ದೇಹವು ಆತನ ಉತ್ತುವ ಒಂದು ಭೂಮಿಯೋಪಾದಿಯಲ್ಲಿ ಅದು ಕಾಣಲ್ಪಡ್ತಾ ಇದೆ. ಉಳಿದಂತವೇನೆ ಆಗ್ತಾ ಇದ್ದಾನೆ. ಅಂತ ಸಮಯದಲ್ಲಿ ಕೊರಕಲಾದಂತ ದಾರಿಗಳಾಗಿರಬಹುದು, ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತ ದಾರಿ ಆಗಿರಬಹುದು, ಅದೆಲ್ಲವನ್ನ ಯೇಸು ಸ್ವಾಮಿ ಅವರು ನನಗೋಸ್ಕರ, ನಮಗೋಸ್ಕರವಾಗಿ ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋದರಲ್ಲ. ದೇಹದಿಂದ ರಕ್ತ ಹರಿತಾ ಇದೆ. ಸಿಪಾಯಿಗಳು ಬಂದು ಆತನ ಮುಖಕ್ಕೆ ಗುತ್ತುತ್ತಾ ಇದ್ದಾರೆ, ಆತನ ಮುಖಕ್ಕೆ ಉಗಿತಾ ಇದ್ದಾರೆ. ಇದೊಂದು ಶಿಲುಬೆ ಅವಮಾನಕ್ಕೆ ಸೂಚನೆಯಾಗಿದೆ. ಇವತ್ತು ನಾವುಗಳು ಅಂತ ಅವಮಾನಕರವಾಗಿರುವಂತ ಸ್ಥಳಕ್ಕೆ ಹೋಗಬೇಕಾಗಿರುವಂತ ಸ್ಥಳದಲ್ಲಿ ಯೇಸು ಅದನ್ನು ಹೊತ್ತುಕೊಂಡು ಕೊರಕಲಾದರೂ ಸರಿ, ಬೆಟ್ಟ ಗುಡ್ಡಗಳಾದರೂ ಸಲ್ವೈ, ಕಲ್ವಾರಿ ಬೆಟ್ಟವಾಗಿದ್ದರೂ ಸರಿ, ಯೆರೂಸಲೇಮಿನ ದಾರಿ ಆದರೂ ಸರಿ, ನಾನು ಅದರ ಮೇಲೆ ಹೋಗ್ತೇನೆ. ಹಲ್ಲೆಲೂಯಾ. ಎಷ್ಟು ಬೇಕಾದರೂ ದೂರ ನಡೆಯುತ್ತೆ. ಯೇಸು ಎಷ್ಟು ಬೇಕಾದರೂ ದೂರ ನಡೀತಾನೆ. ಹಲ್ಲೆಲೂಯಾ. ಯೆರೂಸಲೇಮಿನಿಂದ ಪ್ರಯಾಣ ಪ್ರಾರಂಭವಾಗಿರುವಂಥದ್ದು, ಆ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವಂಥದ್ದು ಎಷ್ಟು ದೂರ ಆದರೂ ಯೇಸು ಬೇಸರಿಕೆ ಪಡಲಿಲ್ಲ. ನಡೀತಾನೆ. ನಾನು ಲೋಕದ ಕಲ್ಯಾಣಕ್ಕಾಗಿ, ಲೋಕದ ರಕ್ಷಣೆಗಾಗಿ, ಲೋಕದ ಬಿಡುಗಡೆಗಾಗಿ, ಲೋಕದ ಜಯಕ್ಕಾಗಿ ನಾನು ಅಷ್ಟು ದೂರ ಆದರೂ ನಾನು ನಡೀಲಿಕ್ಕೆ ಸಿದ್ಧನಿದ್ದೇನೆ. ಬೇಸರಿಕೆ ಮಾಡಿಕೊಳ್ಳೇ ಇಲ್ಲ.
ಇವತ್ತು ಒಂದು ವೇಳೆ ನಡೆಯುವಾಗ, ಭಾರವನ್ನು ಹೊರುವಾಗ, ಹಲ್ಲೆಲೂಯ, ದಿವ್ಯ ದರ್ಶನದಲ್ಲಿ ಕುಳಿತುಕೊಂಡಿರುವಂತ ನಿನ್ನ ಯೋಚನೆಯು, ಯೇಸುವಿಗೆ ನಿನ್ನ ಬಗ್ಗೆ ಯೋಚನೆ ಇದೆ. ದಿವ್ಯ ದರ್ಶನದ ಕುಟುಂಬದ ಬಗ್ಗೆ ಯೋಚನೆ ಇದೆ. ದಿವ್ಯ ದರ್ಶನದ ಸಭೆ ಬಗ್ಗೆ ಯೋಚನೆ ಇದೆ. ಆನ್ಲೈನ್ ನಲ್ಲಿ ನೋಡುವ ನಿನಗೂ ಸಹಿತವಾಗಿ ಯೇಸುವಿನಿಗೆ ಯೋಚನೆ ಇದೆ. ನಿನಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಎಂತ ತ್ಯಾಗವಾದರೂ, ಎಂತ ಬಲಿದಾನವಾದರೂ ನಾನು ಅದನ್ನು ಪ್ರೀತಿಯಿಂದ ಮಾಡ್ತೇನೆ, ಭಕ್ತಿಯಿಂದ ಮಾಡ್ತೇನೆ. ನನಗೆ ನನ್ನ ತಂದೆಯಾದ ದೇವರು ಕೊಟ್ಟಂತ ಆ ಉದ್ದೇಶವನ್ನು ಈ ಭೂಮಿ ಮೇಲೆ ಸ್ಥಾಪಿಸಿಯೇ ನಾನು ಹೋಗ್ತೇನೆ. ಹಲ್ಲೆಲೂಯಾ. ಹಿಂದೆ ಹಾಕ್ಲೇ ಇಲ್ಲ. ಹಿಂದು ಹಾಕ್ಲೇ ಇಲ್ಲ. ಶಿಲುಬೆಯು ಆತ ಹೊತ್ತುಕೊಂಡವನಾಗಿ ಆತನು ಮುಂದೆ ಮುಂದೆ ನಡೆಯುವನೇ ಆದನು ಹೊರತಾಗಿ ಹಿಂದಕ್ಕೆ ನೋಡಲೇ ಇಲ್ಲ. ಜನರು ಆ ಕಡೆಗೆ ಈ ಕಡೆಗೆ ಸ್ತ್ರೀಯರು ಆಳುತ್ತಾರೆ, ನಿಜ. ಆದರೆ ಯೇಸು ಗದಲಲಿಲ್ಲ. ಯಾವ ಶಬ್ದಕ್ಕೆ ಆತನ ಕಿವಿಗೊಡಲಿಲ್ಲ. ಯಾರನ್ನು ಆತನು ಯೋಚನೆ ಮಾಡಲಿಲ್ಲ. ಆತನು ನೋಡಿರುವಂಥದ್ದು ಒಂದೇ ಒಂದಂದ್ರೆ ಮಾನವ ಕೋಟಿಯ ಬಿಡುಗಡೆಯನ್ನು ನೋಡಿದ. ಲಿಸನ್, ಈ ಒಂದು ಕಥೆ ಯಾವುದನ್ನು ಸೂಚಿಸ್ತದಂದ್ರೆ ಮಾಸ್ಟರ್ ಸಲುವಾಗಿ ಕೆಲಸ ಮಾಡುವಂಥದ್ದಾಗಿದೆ. ಆಲ್ವೇಸ್ ವರ್ಕ್ ಫಾರ್ ಗಾಡ್. ಹಲ್ಲೆಲೂಯ. ವರ್ಕ್ ಫಾರ್ ಗಾಡ್. ದೇವರಿಗಾಗಿ ನಾವು ಕೆಲಸ ಮಾಡೋದಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ಇದು ರಾತ್ರಿ ಹಗಲು, ಇದು ಬೇಸಿಗೆ, ಇದು ಮಳೆಗಾಲ, ಇದು ಚಳಿಗಾಲ ಅಂತ ಹೇಳಿಕೊಂಡು ಸೀಸನ್ಸ್ಗಳನ್ನು ನೋಡಿಕೊಂಡು, ಟೈಮ್ಸ್ಗಳನ್ನು ನೋಡಿಕೊಂಡು, ನಮ್ಮ ಕಂಫರ್ಟೇಬಲ್ ನೋಡಿಕೊಂಡು, ನೋ. ಇಫ್ ದ ಲಾರ್ಡ್ ಕಾಲ್ಸ್ ಯು, ಆತನ ಒಂದು ಕಾಲ್ಗೆ, ಆತನೊಂದು ಕರೆಗೆ ನೀನು ಹೋಗ್ಕೊಟ್ಟವನಾಗಿ, ಯಾವುದೇ ಹಾರ್ಡ್ ವರ್ಕ್ ಆಗಿರಲಿ, ಯಾವುದೇ ಸಮಯವಾಗಿರಲಿ, ಯಾವುದೇ ಸ್ಥಳವಾಗಿರಲಿ, ಓಬೇ ದ ಮಾಸ್ಟರ್. ಓಬೇ ದ ಮಾಸ್ಟರ್. ಓಬೇ ದ ಮಾಸ್ಟರ್. ಒಂದು ವೇಳೆ ಎಡಕ್ಕೆ ಹೋಗಂದ್ರೆ ಎಸ್ ಲಾರ್ಡ್, ಬಲಕ್ಕೆ ಹೋಗಂದ್ರೆ ಎಸ್ ಲಾರ್ಡ್. ಇದು ಏನು ಸೂಚಿಸ್ತದೆ? ವಿಧೇಯತೆಯನ್ನು ಸೂಚಿಸ್ತದೆ. ಒಂದು ವೇಳೆ ನಾನು ಯಾಕೆ ಎಡಕ್ಕೆ ಹೋಗೋದು, ನಾನು ಯಾಕೆ ಬಲಕ್ಕೆ ಹೋಗೋದು ಎಂಬುದಾಗಿ ಯೋಚನೆ ಮಾಡೋದಾಗಿದ್ದರೆ ನಮ್ಮಲ್ಲಿ ವಿರೋಧಾಭ್ಯಾಸ ನಮ್ಮಲ್ಲಿ ನಾವು ಮಾಡಿಕೊಳ್ಳುವಂಥವರಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಈ ಒಂದು ಸಂಗತಿಯ ಮೂಲಕವಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ ಏನಂದರೆ, ಭಾರವಾದಂಥ ಶಿಲುಬೆಯನ್ನು ಯೇಸು ನನಗೋಸ್ಕರ ನಮಗೋಸ್ಕರ ಅನುಭವಿಸಿದ. ಹಲ್ಲೆಲೂಯಾ. ನಮಗೆ ಯೋಚನೆ ಮಾಡೋದು ಬೇಡ, ನಾನು ಕಟ್ಟಲ್ಪಟ್ಟಿದ್ದೇನೆ, ನನಗೆ ಯಾರೂ ಬಂದು ಬಿಡಿಸಲಿಲ್ಲ. ಆಲ್ರೆಡಿ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊರುವುದರ ಮೂಲಕವಾಗಿ, ಕಲ್ವಾರಿ ಬೆಟ್ಟಕ್ಕೆ ಹೋಗುವುದರ ಮೂಲಕವಾಗಿ, ಶಿಲುಬೆಯ ಮೇಲೆ ಆ ಮೊಳೆಗಳನ್ನು ಜಡಿಸಿಕೊಳ್ಳುವುದರ ಮೂಲಕವಾಗಿ, ತಲೆಗೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳುವುದಕ್ಕಾಗಿ ಮೂಲಕವಾಗಿ, ಪಕ್ಕೆಯಲ್ಲಿ ಈಟೆಯಿಂದ ತಿವಿದುಕೊಳ್ಳುವುದರ ಮೂಲಕವಾಗಿ ಈಗಾಗಲೇ ಯೇಸು ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆಯನ್ನು ಸ್ವೀಕಾರ ಮಾಡಿಕೊಂಡ್ರೆ ನಾವು ನಿಜವಾಗಲೂ ಆತನ ಹಿಂಬಾಲಕರಾಗ್ತೇವೆ. ಇದರ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗ್ತದೆ. ದೇವರು, ಹಲ್ಲೆಲೂಯಾ, ನಾವು ನೋಡ್ತೇವೆ, ನಾವು ಯಾವಾಗಲೂ ಯಜಮಾನನಿಗೆ ಸೇವೆ ಮಾಡುವಂಥವರಾಗಿರೋಣ. ಯೇಸು ಸ್ವಾಮಿಗೆ ರೆಸ್ಟೇ ಇಲ್ಲ. ಆಲ್ವೇಸ್ ಆತನು ಅವೈಲಬಿಲಿಟಿ ಇತ್ತು. ಯಾವುದಕ್ಕಾಗಿ? ಸೇವೆಗಾಗಿ, ತಂದೆಯ ಕಾರ್ಯಗಳನ್ನು, ಕೊಟ್ಟಿರುವ ಕಾರ್ಯಗಳನ್ನು ಮಾಡುವುದಕ್ಕಾಗಿ. ನಮ್ಮ ಅವೈಲಬಿಲಿಟಿಯನ್ನು ಅಥವಾ ನಮ್ಮ ಅವಕಾಶಗಳನ್ನು ಅಥವಾ ನಮ್ಮ ಸಮಯಗಳನ್ನು, ನಮ್ಮ ತಲಾಂತುಗಳನ್ನು ಕರ್ತನಿಗೆ ನಾವು ಉಪಯೋಗ ಮಾಡಿಕೊಳ್ಳುವುದರ ಮೂಲಕವಾಗಿ ಕರ್ತನನ್ನು ನಾವು ಘನಪಡಿಸೋಣ. ಆದುದರಿಂದ ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಇದೊಂದು ಹಬ್ಬವಾಗಿರ್ಬೋದು, ಇದೊಂದು ಸಂತೋಷದ ಸಮಯವಾಗಿರ್ಬೋದು. ಆದರೆ ಇವತ್ತು ನಾವು ಯಜಮಾನರಿಗೆ ಪರಿಪೂರ್ಣವಾಗಿ ಅಧೀನರಾಗಿದ್ದೇವಾ? ಎಂಥ ಹಾರ್ಡ್ ಪ್ಲೇಸ್ಗಳಲ್ಲಿ ನಾವು ಹೋಗಲಿಕ್ಕೆ ಸಿದ್ಧರಾಗಿದ್ದೇವ? ಎಷ್ಟೇ ದೂರವಾಗಿದ್ದರೂ, ಎಷ್ಟೇ ಕೊರಕಲಾಗಿದ್ದರೂ, ಎಷ್ಟೇ ಬೆಟ್ಟ ಗುಡ್ಡವಾಗಿದ್ದರೂ ಸಹಿತವಾಗಿ ನಾನು ಹಿಂಬಾಲನೆ ಮಾಡ್ತೇನಾ ಎಂಬುದಾಗಿ ಯೋಚನೆ ಮಾಡಿಕೊಳ್ಳೋಣ. ಅವಮಾನಿತ ಕೆಲಸಗಳನ್ನು ಕೊಡುವಾಗ ಹಿಂಜರಿಯೋದು ಬೇಡ.
ಅವಮಾನಿತ ಕೆಲಸಗಳನ್ನು ಕೊಡುವಾಗ ನಾವು ಹಿಂಜರಿಯೋದು ಬೇಡ. ಆತನು ನಮಗೋಸ್ಕರ ಅವಮಾನ ಪೀಡಿತನಾದನು. ನಮಗೆ 2ರಷ್ಟು ಮಾನ ಬರುವುದಕ್ಕಾಗಿ ಆತನ ಮಾನಹೀನನಾಗಿ ಶಿಲುಬೆ ಮೇಲೆ ನೇತನಾಡಿದ್ದಾನೆ. ಆದುದರಿಂದ ಕರ್ತನಲ್ಲಿ ಪ್ರಿಯ ಜನರೇ, ಕಠಿಣ ಕೆಲಸ ಎಂಬುದಾಗಿ ಯೋಚನೆ ಮಾಡೋದು ಬೇಡ. ಇದನ್ನ ಯಾರು ಮಾಡ್ತಾರೆ, ಈಗ ಸಮಯ ಇಲ್ಲ ಅನ್ನುವ ಈ ಒಂದು ಸಂಗತಿಗಳನ್ನು ನಾವು ಮಾಡೋದು ಬೇಡ. ಆರಾಧನೆ ಮಾಡುವಂಥದ್ದು ಒಂದು ಗುರುತೇನೆಂದ್ರೆ ನಿನ್ನ ವಿಧೇಯತೆ. ಆರಾಧನೆ ಮಾಡೋದು ಅಂದರೆ ದೇವರನ್ನು ನೀನು ಎಷ್ಟಾಗಿ ಪ್ರೀತಿ ಮಾಡ್ತೀಯಂತೆ. ಆರಾಧನೆ ಮಾಡುವಂಥದ್ದು ಏನು ಸೂಚಿಸ್ತದೆ, ನಿನ್ನ ದೇವರನ್ನು ನೀನು ಎಷ್ಟು ಪ್ರೀತಿ ಮಾಡ್ತಿ, ಗೌರವ ಪಡಿಸ್ತಿ ಎಂಬುದಾಗಿ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ.